ನಮಸ್ತೆ ವೀಕ್ಷಕರೇ, ಆರೋಗ್ಯ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಮದುವೆ ಅನ್ನೋದು ಸ್ವರ್ಗದಲ್ಲಿ ನಿಶ್ಚಯವಾಗಿರುತ್ತೆ ಅಂತಾರೆ. ಮುಂಚೆಯೆಲ್ಲ ಗುರು ಹಿರಿಯರು ನಿಶ್ಚಯವನ್ನ ಮಾಡಿ ಕುಟುಂಬಸ್ಥರ ಸಮ್ಮುಖದಲ್ಲಿ ಮದುವೆಯನ್ನ ಮಾಡಿಸ್ತಾ ಇದ್ರು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಕಾಲ ಬದಲಾಗಿದೆ, ಮನಸ್ಥಿತಿಯೂ ಕೂಡ ಬದಲಾಗಿದೆ. ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಜನರು ಏನ್ ಮಾಡ್ತಾರೆ ಅಂತ ಅಂದ್ರೆ ಪ್ರೇಮ ವಿವಾಹದ ಮೊರೆ ಕೂಡ ಹೋಗ್ತಾ ಇರ್ತಾರೆ. ಪ್ರೀತಿಸುವವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಪ್ರೀತಿಸಿ ಮದುವೆ ಆಗೋದ್ರಿಂದ ಹೊಂದಾಣಿಕೆ ಇರುತ್ತೆ ಅನ್ನೋ ನಂಬಿಕೆ ಕೂಡ ಇದೆ. ಅಂದ್ರೆ ಹೊಂದಾಣಿಕೆ ಇರುತ್ತೆ ಅಂತಾನೂ ಕೂಡ ಹೇಳ್ತಾ ಇರ್ತಾರೆ. ಆದ್ರೆ ಎಷ್ಟೋ ಜನ ಪ್ರೀತಿಸಿ ಮದುವೆ ಆದವರು ಕೂಡ ವಿಚ್ಛೇದನವನ್ನ ಪಡೆದುಕೊಳ್ತಾ ಇರ್ತಾರೆ. ಇನ್ನು ಕೆಲವರು ಜನ ಏನ್ ಮಾಡ್ತಾ ಇರ್ತಾರೆ ಅಂದ್ರೆ ಪ್ರೀತಿಸಿರ್ತಾರೆ, ಆದ್ರೆ ಮದುವೆ ಆಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ಮದುವೆ ಆಗಲ್ಲ. ಯಾಕೆ ಮದುವೆ ಆಗಲ್ಲ? ಅದಕ್ಕೆ ಕಾರಣಗಳೇನು? ನಮ್ಮ ಆಚಾರ ವಿಚಾರಗಳು ಹೇಗಿರಬೇಕು? ಇದೆಲ್ಲದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲು ನಮ್ಮ ಜೊತೆ ಇದ್ದಾರೆ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ ಅವರು. ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರೂಜಿ, ಪ್ರೀತಿಸಿದ ಮದುವೆ ನಿಲ್ಲಲು ಕಾರಣ ಏನು? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಪ್ರೀತಿ ಅಂತಕ್ಕಂತಹ ಒಂದು ವಿಚಾರ ನಮಗೆ ಮೊದಲು ಅರ್ಥ ಆಗಬೇಕು. ಪ್ರೀತಿಗೆ ಅರ್ಥ ಗೊತ್ತಾಗಬೇಕು ಮೊದಲು. ಅರ್ಥ ಗೊತ್ತಾದ ಮೇಲೆ ಆ ಪ್ರೀತಿ ಅಂತಕ್ಕಂಥದ್ದು ಎಷ್ಟರ ಮಟ್ಟಕ್ಕೆ ಅಂತಕ್ಕಂಥ ವಿಚಾರ ಗೊತ್ತಾಗಬೇಕಾಗತ್ತೆ. ಪ್ರೀತಿಗೆ ಪ್ರೀತಿ ಇನ್ನೇನು ಅರ್ಥ ಆಗ್ಬೇಕು, ಪ್ರೀತಿನೇ ಅದು ಅಂತ ಹೇಳುವಂಥ ವಿಚಾರ ಆಗತ್ತೆ. ಪ್ರೀತಿಗೆ ತುಂಬಾ ಇರ್ತಕ್ಕಂಥ ಒಂದು ವಿಶೇಷ ಏನಪ್ಪಾ ಅಂದ್ರೆ ಅದಕ್ಕೊಂದು ಫೌಂಡೇಶನ್ ಬೇಕು. ಮನೆಗೊಂದು ಫೌಂಡೇಶನ್ ಇದ್ದಂಗೆ ಅಡಿಪಾಯ. ಈ ಪ್ರೀತಿಗೂ ಒಂದು ಅಡಿಪಾಯ ಬೇಕು. ಯಾವುದು ಅಂದ್ರೆ ವಿಶ್ವಾಸ. ಈ ಪ್ರೀತಿಗೆ ವಿಶ್ವಾಸ ಅನ್ಕೊಂಡಿರ್ತೀವಿ, ಯಾವಾಗ್ಲೂ ಪ್ರೀತಿ ಹೀಗೆ ಇರುತ್ತೆ ಅಂತ ಅನ್ಕೊಂಡೆ ಪ್ರೀತಿಸೋದು. ಆದ್ರೆ ವಿಶ್ವಾಸ ಕಳ್ಕೊಂಡ್ಬಿಡ್ತದೆ. ಆ ಕಳ್ಕೊಂಡಾಗ ಪ್ರೀತಿಗೆ ಬೆಲೆ ಇಲ್ದಂಗೆ ಆಗತ್ತೆ. ಆದ್ರೆ ಈ ವಿಶ್ವಾಸ ಮತ್ತೆ ಪ್ರೀತಿ ಇದಕ್ಕೆ ಒಂದಕ್ಕೊಂದು ಸಂಬಂಧವಾಗಿರ್ತಕ್ಕಂತಹ ಒಂದು ವಿಚಾರ ಏನಪ್ಪಾ ಅಂದ್ರೆ ನಾಳೆ ಇರ್ತಕ್ಕಂತಹ ಸಂಕ್ರಾಂತಿ. ಇದಕ್ಕೆ ಅರ್ಥ ತಿಳ್ಕೊಂಡ್ರೆ ಯಾಕೆ ಅರ್ಥ ತಿಳ್ಕೋಬೇಕು? ಒಂದು ಅದನ್ನು ಸ್ವಲ್ಪ ವಿವರಣೆ ಕೊಟ್ಟು ಹೇಳಿದಾಗ ನಾವು ಪ್ರತಿ ಹಬ್ಬಗಳ ಒಂದು ಹಿನ್ನೆಲೆಯನ್ನು ತಗೋಬೇಕಾಗತ್ತೆ. ನಾವು ಹಿನ್ನೆಲೆ ಏನು ಅಂದ್ರೆ ತ್ರೇತಾಯುಗದಲ್ಲಿ ಮಾಡಿದಂತಹ ಕಾನ್ಸೆಪ್ಟ್ ನ ಕಲಿಯುವುದವರೆಗೂ ಎಳ್ಕೊಂಡೇ ಬರ್ತಾ ಇದ್ದೀವಿ. ಯಾವತ್ತೋ ಒಂದು ಬರೆದಂತಹ ಒಂದು ವಿಚಾರ ಅದನ್ನ ಇಲ್ಲಿವರೆಗೂ ಅದನ್ನೇ ಡಿಸ್ಪ್ಲೇ, ಚೇಂಜಸ್ ಇಲ್ಲ. ಎಳ್ಳು ತಿಂದು ಒಳ್ಳೆ ಮಾತಾಡೋದಂತ ಅದು ಯಾರು ಮಾತಾಡ್ತಾವ್ರೋ ಅವ್ರನ್ನೇ ಕೇಳ್ಬೇಕು. ತುಂಬಾ ಪುಕ್ಕಟೆಯಾದ ವಿಚಾರ ಇದು. ಎಳ್ಳು ತಿಂದು ಒಳ್ಳೆ ಮಾತಾಡು. ಒಬ್ಬ ಎಂತ ಅದ್ಭುತ. ಎಲ್ಲವರೇ ಮಾತಾಡೋರು, ಮಾತಾಡಕ್ ಆಗಿದೆಯಾ? ಬಿಡ್ತಾ ಅವಾಗಿಂದ ಅದನ್ನೇ ಬಿಡ್ತಾ ಇದೀವಿ, ಪುಂಗಿ ತರ ಬಿಡ್ತಾನೆ ಇದೀವಿ. ಪ್ರತಿಯೊಂದು ಹಬ್ಬಗಳಿಗೂ ಇದೇ ಬಿಡ್ತಾ ಇರತಕ್ಕಂಥದ್ದು. ಹಬ್ಬದ ಒಂದು ಅರ್ಥ ಬೇಕು. ಏನಮ್ಮ? ಸಂಕ್ರಾಂತಿ ಅಂದ್ರೆ ಏನು? ಇಷ್ಟುದ್ದ ಅದಕ್ಕೊಂದು ಕತೆ. ಆದ್ರೆ ನಮಗ್ ಬೇಕಿರೋದು ಅರ್ಥ ಬೇಕು ಅಲ್ವಾ? ಅರ್ಥ ತಿಳ್ಕೊಂಡಾಗ ಏನಾಗತ್ತೆ, ಮನುಷ್ಯ ಬದಲಾವಣೆ ಆಗ್ತಾನೆ. ಅರ್ಥನೇ ಗೊತ್ತಿಲ್ಲದೆ ಇದ್ದಾಗ ಮಾಮೂಲಿ. ಅದಕ್ಕೆ ಶುಭಾಶಯ ಬೇರೆ. ಸಂಕ್ರಾಂತಿಗೆ ಶುಭಾಶಯ ಹೇಳೋ ಹಬ್ಬನೇ ಅಲ್ಲ ಅದು. ಅದನ್ನೂ ನಮ್ ಜನಕ್ಕೆ ಇನ್ನೂ ಗೊತ್ತಿಲ್ಲ. ಸಂಕ್ರಾಂತಿ ಶುಭಾಶಯ ಅಂತ ಯಾವ ಪುರುಷಾರ್ಥಕ್ಕೆ ಶುಭಾಶಯ ಹೇಳ್ತೀರ? ಅದಕ್ಕೆ ಅದು ಏನ್ ಅರ್ಥ ಅಂತ ತಿಳ್ಕೊಂಡಾಗ ಶುಭಾಶಯ ಬಳಸಂಗಿಲ್ಲ ಹಬ್ಬಕ್ಕೆ. ಆದ್ರೂ ನಾವು ಬಳಸ್ತಾ ಇದೀವಿ. ಯಾಕೆನ ಇಲ್ಲಿಂದ ಮಾಡ್ಕೊಂಬಂದಿಲ್ವಾ? ಇದು ನಮ್ಮ ಭಾರತ ದೇಶದಲ್ಲಿ ಇರ್ತಕ್ಕಂಥ ಒಂದು ದೊಡ್ಡ ಕ್ಯಾನ್ಸರ್ ರೋಗ ಇದು. ಶುಭಾಶಯ ಹೇಳೋದು ಎಲ್ಲದಕ್ಕೂ ಅದನ್ನೇ ಹೇಳೋದು. ಅರ್ಥವಿಲ್ಲದ ವಿಚಾರವೂ ಶುಭಾಶಯ. ಏನ್ ಶುಭ, ಏನ್ ಆಶಯ ಮಾಡೋದು? ಎಲ್ಲಿದೆ ಶುಭ? ಇಲ್ವೇ ಇಲ್ಲ. ಆದ್ರೂ ಬಾಯಲ್ಲಿ ಹೇಳೋದು. ಹೊಟ್ಟೆ ಹಸ್ತಿದೆ, ಊಟ ಆಯ್ತಾ ಅಂದಂಗೆ. ಏನಮ್ಮ? ಹೊಟ್ಟೆ ಹಸ್ತಿದೆ ಅವನಿಗೆ, ಊಟ ಆಯ್ತಾ ಅಂದ್ರೆ ಏನಾಗ್ಬೇಕು ಅವನು? ಹಾಗೆ ಈ ಶುಭಾಶಯ ಅಂತಕ್ಕಂಥದ್ದು ಅರ್ಥ ನಾವು ತಿಳ್ಕೊಳ್ಳುವಂಥದಕ್ಕಿನ್ನ ಇವತ್ತು ವಿಚಾರವನ್ನು ಹೇಳ್ಬೇಕಾಗತ್ತೆ. ಕಾರಣ ಏನಪ್ಪಾ ಅಂತಂದ್ರೆ ಇಲ್ಲಿ ಇರ್ತಕ್ಕಂಥದ್ದು ಎಳ್ಳು ಅಂತಕ್ಕಂತಹದ್ದು ಒಂದು ಭಾಗವನ್ನ ಕರೆಕ್ಟಾಗಿ ನಾವು ಅರ್ಥ ಮಾಡ್ಕೋಬೇಕು. ಏನು? ಈ ಎಳ್ಳು ಅಂತಕ್ಕಂಥದ್ದು ಎಳ್ಳು ದಾನ, ಎಳ್ಳು ಸ್ನಾನ, ಎಳ್ಳು ಹೋಮ. ಈ ಅರ್ಥ ಗೊತ್ತಾದವರು ಶುಭಾಶಯ ಹೇಳಲ್ಲ. ಎಳ್ಳು ಸ್ನಾನ ಆಗಬೇಕು, ಎಳ್ಳು ದಾನ ಆಗಬೇಕು. ದಾನ ಯಾಕೆ ಆಗ್ಬೇಕು ಅದೇ ಗೊತ್ತಿಲ್ಲ. ಹೊಸ ಬಟ್ಟೆ ಉಟ್ಕೊಳ್ಳೋದು, ಹೆಣ್ಮಕ್ಳಿರೋ ಮನೆಯಲ್ಲಿ ತಗೊಂಡೋಗಿ ಇನ್ನೊಬ್ರು ಮನೆಗೆ ಕೊಡೋದು, ಹಂಚ್ಕೊಳ್ಳೋದು. ಏನ್ ಹಂಚ್ಕೊಂಡ್ರಿ? ಎಳ್ಳು ಬೆಲ್ಲ ಹಂಚ್ಕೊಂಡು. ಎಳ್ಳು ಬೆಲ್ಲ ಹಂಚೋದಕ್ಕೆ ಕಾರಣ ಏನು? ಯಾಕೆ ಹಂಚ್ಬೇಕು ಅದನ್ನ?
ಅಲ್ವಾ? ಸೊ ಈ ರೀತಿ ಆಗ್ತಕ್ಕಂಥದ್ದು ದಾನ ಕೊಡೋದು ಎಲ್ಲಿ, ಯಾರಿಗೆ ಕೊಡಬೇಕು ದಾನನ? ಹಿರಿಯರಿಗೆ ಕೊಡಬೇಕಾಗಿರ್ತಕ್ಕಂಥದ್ದು. ಅದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನು ಅರ್ಪಣೆಯನ್ನ ಮಾಡಿ ಇದಕ್ಕೆ ಒಂದು ಅರ್ಥ ತಿಳ್ಕೋಬೇಕಂದ್ರೆ ಸನ್ ಕ್ರಾಂತಿ, ಸನ್ ಕ್ರಾಂತಿ ಅಂದ್ರೆ ಸೂರ್ಯನ ಕ್ರಾಂತಿ ಬದಲಾವಣೆ ಆಗತಕ್ಕಂತಹ ದಿನವೇ ಸಂಕ್ರಾಂತಿ. ಇದಕ್ಕೆ ಸನ್ ತಗೋಬೇಕು ನಾವು. ಸೂರ್ಯನನ್ನ ಗುರುತಿಸುವುದು, ಸೂರ್ಯನನ್ನ ಗಮನಿಸುವುದು, ಅದಕ್ಕೆ ತಿಳ್ಕೊಳ್ಳಿಲ್ಲ ಅಂದ್ರೆ ಸಂಕ್ರಾಂತಿ, ಜೀವನವೇ ಕ್ರಾಂತಿ. ಹೌದು. ಈಗ ಶುಭಾಶಯ ಎಲ್ಲಿ ಬಂತಿಲ್ಲಿ? ಇದು ತಿಳುವಳಿಕೆ ಸಂದೇಶ ಕೊಡ್ತಾ ಇದೆ. ಏನು? ಪ್ರಕೃತಿಯನ್ನ ಗುರುತಿಸುವ ಸಂದೇಶ. ಏನಿದು ಪ್ರಕೃತಿ ಗುರುತಿಸ್ತದೆ ಅಂತಕ್ಕಂಥ ವಿಷಯಕ್ಕೆ ಬಂದ್ರೆ, ವರ್ಷದ ಮೊದಲನೇ ಹಬ್ಬ. ಪ್ರತಿಯೊಬ್ಬರು ಮನೆಯಲ್ಲೂ ಅಷ್ಟೋ ಎಷ್ಟೋ ರೇಷನ್ ತುಂಬಿರತ್ತೆ ಅಲ್ವಾ? ಅದಕ್ಕೋಸ್ಕರವಾಗಿ ಪ್ರಕೃತಿಗನುಸಾರವಾಗಿರ್ತಕ್ಕಂಥದ್ದನ್ನ ನಾವು ಮನೆಯಲ್ಲಿ ಸಮೃದ್ಧಿಯಾಗಿರ್ತಕ್ಕಂತಹ ಒಂದು ಲೆಕ್ಕದಲ್ಲಿ ಧಾನ್ಯ ಕೂಡ ಒಂದು ಲಕ್ಷ್ಮಿ, ಧಾನ್ಯ ಕೂಡ ಒಂದು ಲಕ್ಷ್ಮಿ. ಇದಕ್ಕೆ ಶಂಕರಾಂತಿಗೆ ಮೊದಲನೇ ಶಾಗೆ ಅದು ಶ್ರೀಲಕ್ಷ್ಮಿ ಅಂದ್ರೆ ಲಕ್ಷ್ಮಿ ಅನುಗ್ರಹ ಪ್ರಾಪ್ತಿಯಾಗತ್ತೆ. ಅಂದ್ರೆ ಆ ಲಕ್ಷ್ಮಿ ಅನುಗ್ರಹ ಯಾಕೆ ಪ್ರಾಪ್ತಿ ಆಗತ್ತೆ ಅಂದ್ರೆ ಈ ಮೊದಲನೇ ಶಾ ಇರತಕ್ಕಂತಹ ಕರ್ಮ. ಅಂದ್ರೆ ಉದಾಹರಣೆ ಹೇಳ್ತೀನಿ. ಏನು? ಮಗು ಹುಟ್ಟೋದು, ಮಗು ಹುಟ್ಟತ್ತೆ. ಆ ಮಗುವಿನ ಮೂಲ ಸತ್ಯವನ್ನ ತಿಳ್ಕೊಳ್ತಕ್ಕಂತಹದ್ದಕ್ಕೂ ಈ ಸಂಕ್ರಾಂತಿ ಹಬ್ಬಕ್ಕೂ ತುಂಬಾ ವಿಶೇಷ ಇದೆ. ಸಾಕಷ್ಟು ಜನ ಪ್ರತಿಯೊಂದು ಮನೆಯಲ್ಲೂ ದಾಂಪತ್ಯದಲ್ಲಿ ಕಷ್ಟ. ಏನು? ದಾಂಪತ್ಯದಲ್ಲಿ ಕಷ್ಟ, ಕುಟುಂಬದಲ್ಲಿ ಕಷ್ಟ. ಈ ಕಷ್ಟ ಅನ್ನೋದು ಎಲ್ಲದಕ್ಕೂ ಒಂದೇ, ಹೌದಾ? ಈ ಕಷ್ಟ ಅಂತಕ್ಕಂತಹ ವಿಚಾರಕ್ಕೆ ಬಂದಾಗ, ಮದುವೆ ಅಂತಕ್ಕಂಥ ವಿಷಯಕ್ಕೆ ಬಂದಾಗ, ಮದುವೆಗಳು ಆಗುವ ಮಟ್ಟಕ್ಕೆ ಹೋಗುತ್ತೆ. ಮದುವೆ ಇರೋದು ಒಂದು, ಈ ಕಷ್ಟ ಅಂತ ಬಂದಾಗ ಮದುವೆಗಳು ಆಗ್ಬೇಕಾಗತ್ತೆ. ಆ ಮದುವೆಗಳು ಏನಕ್ಕಾಗಬೇಕು, ಏನಕ್ಕಾಗತ್ತೆ? ಪ್ರೀತಿಸಾರು ಆಗ್ಲಿ, ಅರೇಂಜಾರು ಆಗ್ಲಿ, ಏನಕ್ಕಾಗತ್ತೆ ಮದುವೆಗಳು ಅನ್ನೋ ಪ್ರಶ್ನೆ ತಿಳ್ಕೋಬೇಕಾಗತ್ತೆ. ಹೌದು. ಏನದು ಅಂತಕ್ಕಂತಹ ಒಂದು ವಿಚಾರಕ್ಕೆ ಬಂದಾಗ, ನಾನು ಕೆಲವೊಂದು ಹೆಣ್ಣು ಮಕ್ಕಳ ವಿಷಯದಲ್ಲಿ ಗಮನಕ್ಕೆ ಕೊಡ್ತಕ್ಕಂತಹ ಒಂದು ವಿಚಾರ ಅಂದ್ರೆ, ಇದು ಎಚ್ಚರಿಕೆ ಇರಲಿ ಅಂತ ಪೋಷಕರಿಗೆ. ಏನು? ನನ್ನ ಮಗಳನ್ನ ತುಂಬಾ ಚೆನ್ನಾಗಿ ಪೂರ್ಣವಾಗಿ ಸಮಾಜಕ್ಕೆ ಒಳ್ಳೆ ರೀತಿಯಲ್ಲಿ ಬೆಳೆಸಬೇಕು ಅಂತಕ್ಕಂಥ ಪ್ರತಿ ತಂದೆ ತಾಯಿಗಳು ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು, ಓದಿಸ್ತಕ್ಕಂಥದ್ದು, ಸಂಸ್ಕಾರ ಕೊಡ್ತಕ್ಕಂಥದ್ದು ಪ್ರತಿಯೊಂದು ಮಾಡ್ತಾರೆ. ಹೌದು. ಆದ್ರೆ ಆ ಮಗು ದಾರಿ ತಪ್ಪುವ ಕೆಲಸಗಳು ಅಂತಕ್ಕಂಥದ್ದು ತಿಳ್ಕೊಂಡ್ರೆ ಆ ಮಗುವಿಗೆ ಪೂರ್ಣವಾಗಿರ್ತಕ್ಕಂಥ ಕಷ್ಟದಿಂದ ನಿವಾರಣೆ ಆಗತ್ತೆ. ಆ ಮಗು ಎಲ್ಲಿ ಕಷ್ಟಕ್ಕೆ ಸಿಕ್ಕಾಕೊಳ್ಳುತ್ತೆ ಅಂತಕ್ಕಂಥ ಸತ್ಯ ತಿಳ್ಕೊಳ್ಳೋದು. ಅದಕ್ಕೇನ್ ಹೇಳುತ್ತೆ ಅಂದ್ರೆ, ಮಗು ಹುಟ್ಟೋದು ಹಿಂದಿನ ನೆನಪುಗಳನ್ನ ಏನ್ ತಪ್ಪಾಗಿರತ್ತೆ ಅದನ್ನ ತಿಳ್ಕೋಬೇಕು. ಮಗು ಹುಟ್ಟು ನಾವು ತಿಳ್ಕೋಬೇಕಾಗಿರೋದು ಮಗುವಿನ ಇಂದಿನ ರಹಸ್ಯವನ್ನ ತಿಳ್ಕೋಬೇಕು. ಅದು ಒಳ್ಳೇದೋ ಕೆಟ್ಟದ್ದೋ ಆ ರಹಸ್ಯವನ್ನ ತಿಳ್ಕೊಂಡು ರಹಸ್ಯವನ್ನ ಕಳಿಬೇಕು. ಇದು ಮಗು ಹುಟ್ಟಿನ ಮೂಲ ವಿಚಾರ. ನಾವು ಮಗುವನ್ನ ಬದಲಾವಣೆ ಮಾಡಕ್ ಹೋಗ್ತೀವಿ. ಮಗುನ ಏನ್ ಮಾಡ್ತಾ ಇದೀವಿ ನಾವು? ಬದಲಾವಣೆ ಮಾಡ್ತಾ ಇದ್ದೀವಿ. ಮಗುನ ಹಿಂಗ್ ಓದಿಸ್ಬೇಕು, ಮಗುನ ಹೀಗ್ ಬೆಳೆಸ್ಬೇಕು, ಮಗು ಹಿಂಗ್ ತಿನ್ನಿಸ್ಬೇಕು, ಬದಲಾವಣೆ ಮಾಡಕ್ ಹೋಗ್ತಾ ಇದೀವಿ. ಇದೇ ತಾನೇ ಪ್ರಪಂಚದಲ್ಲಿ ಆಗ್ತಾ ಇರೋದು. ಹೌದು. ಈಗ ಮಗುವನ್ನ ಬದಲಾವಣೆ ಮಾಡಬೇಕಾ? ಮಗುವಿನ ಇಂದಿನ ನೆನಪೇ ಇವತ್ತಿನ ನರಕ. ಮಗುವಿನ ಇಂದಿನ ನೆನಪೇ, ಅದನ್ನ ಜನ್ಮ ಅಂತಾರು ತಗೊಳ್ಳಿ, ನೆನ್ನೆದು ಅಂತಾರು ತಗೊಳ್ಳಿ. ಇವತ್ತೇನು ಅನುಭವಿಸ್ತಾ ಇದೆ ಮಗು? ಕಾಯಿಲೆಲಿದ್ಯಾ, ಆರೋಗ್ಯಕ್ಕಿದ್ಯಾ, ಖುಷಿಯಾಗಿದ್ಯಾ, ನಗ್ತಾ ಇದೆಯಾ, ಅದು ಇಂದಿನ ನೆನ್ನೆ ನೆನಪದು ಮಗು ತಗೊಂಡಿದೆ. ಈಗ ನಾವು ಅದನ್ನ ತಿಳ್ಕೊಬೇಕಾ? ಮುಂದೆ ಮಗು ಏನಾಗತ್ತೆ ನೋಡಿ ತಿಳ್ಕೊಳಕ್ ಹೋಗ್ತೀವಿ. ಇದೇ ಶುಭಾಶಯಕ್ಕೂ ಇದಕ್ಕೂ ಇರೋ ತಯಾರಿ ಆಗೋದು. ರೋಗ ಬಂದು ನರಳ್ತಾ ಇದೆ, ಶುಭಾಶಯ ಅನ್ಬಿಡೋದು. ಸಮಸ್ಯೆ ಸಿಕ್ಕಾಕೊಂಡಿದ್ದಾರೆ, ಶುಭಾಶಯ ಅನ್ಬಿಡೋದು. ಅಂದ್ರೆ ಮಾತಲ್ಲಿ ಹೊಟ್ಟೆ ತುಂಬಿಸುವುದು ನಮ್ಮ ಜೀವನದ ಒಂದು ಕಲೆ ಅಂತ ತಿಳ್ಕೊಂಡಿರೋದು. ಇದು ನಮ್ಮ ಭಾರತೀಯ ಲಕ್ಷಣ ಅಲ್ಲ. ಮಾತಲ್ಲಿ ಹೊಟ್ಟೆ ತುಂಬಿಸೋದಲ್ಲ, ಹೊಟ್ಟೆ ತುಂಬಾ ಊಟ ಹಾಕಿ ಹೊಟ್ಟೆ ತುಂಬಿಸ್ ಮಾತಾಡ್ತಕ್ಕಂಥದ್ದೇ ನಮ್ಮ ಭಾರತ ದೇಶದ ಲಕ್ಷಣ ಇರೋದು, ಸಂಸ್ಕೃತಿ. ನಾವು ಹಾಯ್ ಬಾಯ್ ಸಿ ಯು ಇವೆಲ್ಲ ಇಲ್ಲ ನಮ್ಮಲ್ಲಿ. ಆದ್ರೂ ನಾವೇನೋ ಮಾಡ್ತಾ ಇದೀವಿ, ಏನೋ ಅನ್ಕೊಂಡು ಏನೋ ಹೇಳ್ಕೊಟ್ರು ಅಂತ ಮಾಡ್ತೇವೆ. ಇಷ್ಟು ವಿಚಾರ ಹೇಗ್ ಬೇಕಾಯ್ತು ಇಲ್ಲಿ ಅಂತಂದ್ರೆ, ಅದಕ್ಕೊಂದು ಅರ್ಥಗರ್ಭಿತವಾದ ಒಂದು 4 ವಿಧಾನ ಇದೆ. ಏನು ಅಂದ್ರೆ, ಹೆಣ್ಣು ಮಕ್ಕಳ ಬಗ್ಗೆ ಎಚ್ಚರಿಕೆ ಅಂತಕ್ಕಂಥದ್ದು. ಹೆಣ್ಣು ಮಕ್ಕಳನ್ನ ಪಡೆದಿರ್ತಕ್ಕಂಥ ಪೋಷಕರಿಗೆ ಆ ಮಗು ಮುಂದೆ ಕಷ್ಟಕ್ಕೆ ಸಿಕ್ಕಾಕೊಳತ್ತಾ, ಮದುವೆ ನೀವು ಮಾಡ್ತಿರೋ, ಮಗು ಅದೇ ಮಾಡ್ಕೊಳತ್ತೋ,
ಮದುವೆ ಅಂತೂ ಆಗತ್ತೆ. ಆ ಮದುವೆ ಆ ಮಗುನಲ್ಲಿ ಕಷ್ಟ ಇದೆಯಾ ಹೆಣ್ಣು ಮಗು ವಿಷಯದಲ್ಲಿ ಅಂತ ತಿಳ್ಕೊಳ್ತಕ್ಕಂಥ ಎಚ್ಚರಿಕೆ ಪ್ರತಿಯೊಬ್ರು ಮಾಡಬೇಕು. ಯಾಕೆ ಅಂದ್ರೆ ಮುಂದೆ ಕಷ್ಟಕ್ಕೆ ಸಿಕ್ಕಾಕೊಳತ್ತಾರೆ ಹಿಂದಿನ ಕತೆ ಅದು. ಆ ಹಿಂದಿನ ಕತೆ ಏನು ಅಂತ ತಿಳ್ಕೊಂಡು ತಂದೆ ತಾಯಿ ತಿಳ್ಕೊಂಡ್ರೆ ಆ ಮಗುನ ಸೇಫ್ ಮಾಡ್ಬೋದು. ಈಗ ಜೀವನಕ್ಕೆ ಶುಭಾಶಯ ಹೇಳ್ಬೇಕು. ಏನಮ್ಮ ಆ ಮಗು ಹೇಳ್ಬೇಕು, ನಮ್ಮ ಅಪ್ಪ ಅಮ್ಮ ನನ್ನ ಚೆನ್ನಾಗಿ ಬೆಳೆಸಿ ಚೆನ್ನಾಗಿ ನನ್ಗೊಂದು ದಾರಿ ತೋರಿಸಿದ್ರು ಅವ್ರಿಗೊಂದು ಶುಭಾಶಯ ಹೇಳಬೇಕು. ಈ ರೀತಿಯಾಗಿ ನಾವು ಅದನ್ನ ಸರಿಪಡಿಸುವುದಕ್ಕೆ ಶುಭಾಶಯ ಆಗ್ಬೇಕೆ ಹೊರತು ಹಬ್ಬಕ್ಕೆ ಶುಭಾಶಯ ಹೇಳ್ತಕ್ಕಂಥದ್ದು ಎಷ್ಟು ಮಟ್ಟಕ್ಕೆ ಸರಿ ಅಂತ ಪಾಪ ಹೇಳ್ಕೊಳ್ಳಿ, ಅದು ತೊಂದರೆ ಇಲ್ಲ. ಆದ್ರೆ ತಿಳ್ಕೊಳ್ಬೇಕು ಅಂತಕ್ಕಂಥ ವಿಚಾರವನ್ನು ಹೇಳಿದಾಗ ಅದರಲ್ಲಿ ಮೊದಲನೇದು ಮೇಷರಾಶಿಯಲ್ಲಿ ಹೆಣ್ಣು ಮಗು ಹುಟ್ಟಿದ್ರೆ, ಮೇಷರಾಶಿಯಲ್ಲಿ ಹೆಣ್ಣು ಮಗು ಹುಟ್ಟಿದ್ರೆ, ವೃಷಭ ರಾಶಿಯಲ್ಲಿ ಹೆಣ್ಣು ಮಗು ಹುಟ್ಟಿದ್ರೆ, ಮೇಷ, ಋಷಭ ಮತ್ತೆ ವೃಶ್ಚಿಕ ರಾಶಿ, ತುಲಾ ರಾಶಿ, ಈ ರಾಶಿಗಳಲ್ಲಿ ಕನ್ಯಾ ರಾಶಿ, ಇಷ್ಟು ರಾಶಿಗಳಲ್ಲಿ ಹೆಣ್ಣು ಹುಟ್ಟಿದ್ರೆ ಜೋಪಾನ, ಮುಂದೆ ಕಾದಿದೆ ನಿಮಗೆ ಹಬ್ಬ. ಏನು ಅಪಾಯದ ಹಬ್ಬ, ಮಗುವಿನಿಂದ ಅಪಾಯದ ಹಬ್ಬ ಅಂತ ಈಗಲ್ಲ, ಮುಂದೆ. ಈ ರಾಶಿಯಲ್ಲಿ ಇರ್ತಕ್ಕಂಥ ಹೆಣ್ಣು ಮಕ್ಕಳು ಹೆದರ್ಕೊಳ್ಳೋದಲ್ಲ ಸ್ವಲ್ಪ, ಯಾಕೆಂದ್ರೆ ಇದನ್ನ ಕುಂಡಲಿಯನ್ನ ನೋಡಿ ಹೇಳುವಂತವ್ರು ಯಾವುದೇ ಕಾರಣಕ್ಕೂ ಇಲ್ಲ. ಕುಂಡಲಿಯಲ್ಲಿ ಅದು ಸಿಗಲಿಕ್ಕೆ ಇದ್ದರೂ ಸಿಕ್ಕಿದರೂ ಹೇಳಲಿಕ್ಕೆ ಆಗಲ್ಲ. ಕಾರಣ ಏನಂದ್ರೆ ಕುಂಡಲಿಯಲ್ಲಿ ಎಷ್ಟೇ ಶುಭ ಗ್ರಹಗಳಿದ್ರು, ಎಷ್ಟೇ ಒಳ್ಳೆ ಜೀವನ ತುಂಬಾ ಚೆನ್ನಾಗಿರ್ತಾಳೆ, ಆ ಫಾರಿನ್ ಹೋಗ್ತಾಳೆ, ಇವಳು ಒಳ್ಳೆ ಮದುವೆ ಮಾಡ್ಕೋತಾಳೆ, ಒಳ್ಳೆ ಗಂಡೆ ಸಿಗ್ತಾನೆ, ತುಂಬಾ ಸಂಬಂಧ ಚೆನ್ನಾಗಿರುತ್ತೆ ಅಂತ ಹೇಳುವಂತಹ ಕುಂಡಲಿಯ ಮಾಹಿತಿ ಟೋಟಲಿ ಉಲ್ಟಾ ಸುಳ್ಳಾಗತ್ತೆ. ಅಲ್ಲಿ ಹೇಳ್ತಾರ ಸುಳ್ಳಲ್ಲ, ಕುಂಡಲಿಯಲ್ಲಿ ಇರೋ ಸುಳ್ಳಲ್ಲ, ಆದ್ರೆ ಮಾಹಿತಿಯನ್ನ ತಿಳಿಯದೇ ಹೇಳ್ತಾ ಇರ್ತಕ್ಕಂಥದ್ದು ಸುಳ್ಳಾಗತ್ತೆ. ಏನೋದಂದ್ರೆ ಶುಭ ಗ್ರಹಗಳಿದ್ದು ಮಗು ಜೀವನ ಯಾಕೆ ತಪ್ಪುತ್ತೆ, ನಾವಾಗಾರೆ ಕುಂಡಲಿ ಎಲ್ಲ ಕೀಳೋದು ಸರಿನಾ ತಪ್ಪ ಅಂತಕ್ಕಂಥ ಪ್ರಶ್ನೆ ಬರೋದ್ರಲ್ಲಿ ಪ್ರತಿಯೊಬ್ರು ಅರ್ಥ ಮಾಡ್ಕೋಬೇಕು. ನೀವು ಸುಖವನ್ನ ಪಟ್ಟಿದ್ದಾಗ, ಯಾರು ಮಗುವಿನ ತಂದೆ ತಾಯಿ ಸುಖವನ್ನ ಪಟ್ಟಿದ್ದಾಗ ಯಾವ ಸುಖ ಪಡಬೇಕು ಅದು ಮುಖ್ಯ. ಶಯನ, ಮಲಗುವ ವಿಚಾರದಲ್ಲಿ, ಮಗುವಿನ ತಂದೆ ತಾಯಿ ಮಲಗುವ ವಿಚಾರದಲ್ಲಿ ಸಂತೃಪ್ತಿಯಾಗಿ ಸುಖವನ್ನ ಪಟ್ಟಿದ್ದಾಗ ಮಾತ್ರ ಆ ಮಕ್ಕಳಿಗೆ ಮುಂದೆ ಶಯನ ಅಂದ್ರೆ ದಾಂಪತ್ಯದಲ್ಲಿ ಸುಖ ಸಿಕ್ಕತ್ತೆ. ನಾವು ಮದುವೆ ಮಾಡಿಕೊಂಡು ದಿನನೋ ಒಂದು ವಾರನೋ ಒಂದು ತಿಂಗಳು ಅಷ್ಟೇ ಜೊತೆಯಾಗಿ, ಆಮೇಲೆ ಉತ್ತರಕ್ಕೊಬ್ರು ದಕ್ಷಿಣಕ್ಕೊಬ್ರು ಅಂದ್ರೆ ಒಂದು ಅಂದಾಜಕ್ಕೆ ಹೇಳ್ತೀನಿ. ವಯಸ್ಸಾದ ಮೇಲೂ ಕೂಡ ತಂದೆ ತಾಯಿ ದೂರ ಮಲಗಬಾರದು. ತಂದೆ ತಾಯಿ ಊಟ ಮಾಡತಕ್ಕಂಥ ಜೊತೆಯಲ್ಲೇ ಊಟ ಮಾಡಬೇಕು. ವಯಸ್ಸಾದ್ರೆ ಗಂಡ ಹೆಂಡತಿ ದೂರ ಆಯ್ತು ಪ್ರಶ್ನೆ ಅಲ್ಲ. ಇದು ನಿಮ್ಮ ಮಕ್ಕಳಿಗೆ ನೀವು ಕೊಡುತ್ತಿರುವ ಒಂದು ದೊಡ್ಡ ಗಿಫ್ಟ್ ಯಾವುದು ಅಂದ್ರೆ ಶಾಪ. ತಂದೆ ತಾಯಿ ಎಷ್ಟು ಕಷ್ಟವನ್ನ ಅನುಭವಿಸಿರ್ತಾರೆ, ಯಾವ ಕಾರಣಕ್ಕೂ ಎಲ್ಲೋ ಮನೇಲಿ ಯಾವುದೋ ಮೂಲೆಯಲ್ಲಿ ಅಪ್ಪ ಯಾವುದೋ ಮೂಲೆಯಲ್ಲಿ ಅಮ್ಮ ಮಲಕ್ಕೊಂಡ್ರೆ ಅದಕ್ಕೆ ಹಲವಾರು ನಿಬಂಧನೆಗಳಿರುತ್ತೆ. ಏನು ಮಕ್ಕಳು ದೊಡ್ಡವರಾದ್ರು ಮದುವೆಗೆ ಬಂತು, ಈಗ ಹಂಗೆ ಯಾಕೆ ಹೀಗೆ ಯಾಕೆ, ಇದೆಲ್ಲ ಕಲ್ಪನೆ ಅಲ್ಲ ರೀ. ಪ್ರೀತಿ ವಿಶ್ವಾಸಕ್ಕೆ ದಾಂಪತ್ಯ ಇರತಕ್ಕಂಥದ್ದನ್ನ ಮಕ್ಕಳಿಗೋಸ್ಕರವಾಗಿ ನೀವು ಅವಾಯ್ಡ್ ಮಾಡ್ತಕ್ಕಂಥ ವಿಚಾರ ಅಂದ್ರೆ, ನಾನು ನಿನ್ನೆ ಹೇಳಿದೆ ಮನೆ ಸುತ್ತಿದ್ರೆ ಹನಿಮೂನ್ ಆಗ್ಬೇಕು ಅಂತ. ನಮ್ ಜನಕ್ಕೆ ಹನಿಮೂನ್ ಏನು ಅಂದ್ರೆ ಅದೇನೇನೋ ಅನ್ಕೊಂಡ್ಬಿಟ್ಟಿರ್ತಾರೆ. ಯಾಕೆ ಅಂದ್ರೆ ಅದನ್ನ ವಿಚಾರವನ್ನ ಹೇಳ್ಕೊಡ್ತೀನಿ. ಮನೆ ಸುತ್ತಬೇಕಾದ್ರೆ ಏನಕ್ಕೆ ಬಿಟ್ಟಿರ್ಬೇಕು ಜಾಗನ ಅಂದ್ರೆ, ಹನಿಮೂನ್ಗೆ ಹೋದಾಗ ಎಷ್ಟು ಖುಷಿಯಾಗಿ ಗಂಡು ಹೆಣ್ಣು ಮದುವೆ ಮಾಡ್ಕೊಂಡು ಹೋಗ್ತಾರೋ ಅದೆಲ್ಲೋ ಹೋಗಿ ಬಂದ್ರೆ ಹನಿಮೂನ್, ಮನೇಲಿ ಹನಿಮೂನ್ ಮಾಡ್ಕೊಳ್ಳಲ್ಲ. ಅಂದ್ರೆ ಅದು ಮನೆಯಲ್ಲೇ ಆಗಬೇಕು. ಯಾವುದು ಸುಖ ಸಂತೋಷ, ಆ ರೀತಿ ಮದುವೆ ಆಗಬೇಕು. ಇಲ್ಲ ಎಲ್ಲರೂ ಹೋಗಿ ಬಂದ್ರೆ ಅಂತ ಅನ್ಕೊಂಡಿದ್ದಾರೆ, ಓಕೆ. ಆದ್ರೆ ಈ ಮನೆಯ ಸುತ್ತ ಜಾಗದಲ್ಲಿ ನಾವು ಎಂತ ತಪ್ಪಲ್ಲಿ ಸಿಕ್ಕಾಕೊಳ್ತಾ ಇದ್ದೀವಿ ಅಂತ ಇವತ್ತು ವಿಸ್ತಾರವಾಗಿ ಹೇಳ್ಕೊಡ್ತೀನಿ. ಅದಕ್ಕೊಂದು ಚಿತ್ರನೂ ಕೂಡ ತೋರ್ಸೋಣ. ಮನೆ ಸುತ್ತ ಇರ್ತಕ್ಕಂಥ ವಿಸ್ತಾರದಲ್ಲಿ ಇರ್ತಕ್ಕಂತಹ ಸತ್ಯ, ಜೀವನದ ಒಂದು ಸಂದೇಶ, ಕುಟುಂಬದ ಒಂದು ಸಂದೇಶ ಇದಿಷ್ಟು ನಿಮಗೆ ಒಂದು ಮನೆಯ ಚಿತ್ರಣದಲ್ಲಿ ಸುತ್ತ ಇರುವ ಜಾಗದಲ್ಲಿ ನಿಮ್ಗೆ ತೋರ್ಸೋಣ. ಒಂದು ಚಿತ್ರವನ್ನು ತೋರಿಸಿದಾಗ ನಿಮ್ಗೆ ಅರ್ಥ ಆಗತ್ತೆ ಅಂತ ಈಗ ಇಲ್ಲಿ ಪ್ರಯತ್ನವನ್ನ ನೋಡ್ಬೇಕು. ಇಲ್ಲಿ ಸುತ್ತ ನೋಡಮ್ಮ, ನಿವೇಶನ ಸುತ್ತ ಗ್ರಹಗಳಿದ್ದಾರೆ. ಹೌದು, ಪ್ರತಿಯೊಬ್ರು ಸ್ವಲ್ಪ ಝೂಮ್ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಅನ್ಸುತ್ತೆ. ಮನೆಯ ಸುತ್ತ ಗ್ರಹಗಳು ತುಂಬಾ 4 ಮೂಲೆಯಲ್ಲೂ ನವಗ್ರಹಗಳು 9 ಗ್ರಹಗಳಿದ್ದಾರೆ. ಹೌದು. ಈಗ ಮಧ್ಯದಲ್ಲಿ ಒಂದು ವಿಚಾರ ಇದೆ, ಚೌಕಾಕಾರದ ನಿವೇಶನ. ಇದು ನಮ್ಮ ಭಾರತ ದೇಶಕ್ಕೆ ಗೊತ್ತೇ ಇಲ್ಲ. ಇತ್ತೀಚೆಗೆ, ಮೊದಲು ಗೊತ್ತಿತ್ತು, ಇತ್ತೀಚೆಗೆ ಗೊತ್ತಿಲ್ಲ. ಚೌಕಾಕಾರದ ಮನೆಯನ್ನ ನಾವು ಕಟ್ಟಿದಾಗ ಶುಭ ಇರುತ್ತೆ ಮನೆಯಲ್ಲಿ ಅಂತ ಗೊತ್ತಿಲ್ಲ, ಗೊತ್ತಾಗೋದು ಇಲ್ಲ. ಯಾಕೆಂದ್ರೆ ಯಾರು ಹೇಳ್ತಿಲ್ಲ. ಅದರಲ್ಲಿ ಚೌಕಾಕಾರ ಯಾಕೆ ಮಾಡಬೇಕು ಅಂತಕ್ಕಂಥ ಲೆಕ್ಕ ನೋಡಿದ್ರೆ, ಆ ಯೆಲ್ಲೋ ಕಲರ್ ಶೇಡ್ ಇದೆ ನೋಡಮ್ಮ, ಗುರುಬಲ ಅಂತ ಕೇಳ್ತಾರೆ ಶಾಸ್ತ್ರ ಕೇಳೋರು.
ಈಗ ಈ ಸಂಕ್ರಾಂತಿಗೆ ಶುರು ಹಚ್ಕೋತಾರೆ, ಆಲೆ ಹಚ್ಕೊಂಡಿರ್ಬೇಕೇನೋ ಏನು ಹೇಳಕ್ಕೆ, ನಿನಗೆ ಅಲ್ಲಿ ಬಂದೈತೆ ಇಲ್ಲಿ ಬಂದೈತೆ ಇಲ್ಲಿ ಬತ್ತೈತೆ ಕೆಂಗೇರಿ ಹತ್ರ ಬತ್ತೈತೆ ಇದೆಲ್ಲ ಹೇಳಕ್ಕೆ ಶುರು ಹಚ್ಕೋತಾರೆ. ಆದರೆ ಇಲ್ಲೊಂದು ತಿಳ್ಕೊಳ್ಳಿ, ಗುರು 4 ಮೂಲೆಯಲ್ಲಿ ಕರೆಕ್ಟಾಗಿ ಎಲ್ಲೋ ಕಲರಿಗೆ ಗುರುಗ್ರಹನೇ ಇದ್ದಾರೆ. ಇವರನ್ನ ಮನೆಯಲ್ಲಿ ಕೂರಿಸ್ಕೊಂಡಾಗ ಸದಾ ಗುರುಬಲ ಇರುತ್ತೆ. ಆದರೆ ನಾವು ಕೇಳೋದು ಪಂಚಾಂಗದಲ್ಲಿ ಗುರು ಯಾವಾಗ ಬರ್ತಾನೆ ಅಂತ. ನಾವೆಷ್ಟು ಬುದ್ಧಿವಂತರು, ಹೇಳುವಂಥವರು ಎಷ್ಟು ಪ್ರಜ್ಞಾವಂತರು. ಇನ್ನ ಸಂಕ್ರಾಂತಿ ನ್ಯೂ ಇಯರ್ಗೆ ಹೇಳಾಯ್ತು, ಈಗ ಸಂಕ್ರಾಂತಿಗೆ ಹೇಳ್ತಾರೆ, ಆಮೇಲೆ ಯುಗಾದಿಗೆ ಹೇಳ್ತಾರೆ, ಉದ್ದಕ್ಕೂ ಹೇಳ್ಕೊಂಡೇ ಹೋಗ್ತಾರೆ. ಆ ಗುರುಗ್ರಹದ ಸತ್ಯವನ್ನ ಇಲ್ಲಿವರೆಗೂ ಯಾರು ಅರ್ಥ ಮಾಡ್ಕೊಂಡಿರೋಲ್ಲ ಅಂತ ನಮ್ಗೊಂದು ಬೇಜಾರು. ಎಲ್ಲಿದ್ದಾರೆ ಗುರು? ಮನೆಯಲ್ಲಿರ್ತಕ್ಕಂಥ ಗುರುನ ಪಂಚಾಂಗ ತೆಗೆದ್ಬಿಟ್ಟು ಜನಗಳಿಗೆ ಹೇಳ್ತಾರೆ, ಅದನ್ನ ನೋಡ್ಬಿಟ್ಟು ಜನ ಇದ್ ಮಾಡ್ತಾರೆ ಅಂದ್ರೆ ಎಷ್ಟು ಮಟ್ಟಕ್ಕೆ ಸರಿ ಇದು? ಈಗ ಅರ್ಥ ಆಗ್ಲಿ ಅಂತ ತೋರಿಸ್ತಾ ಇದ್ದೀನಿ. ಕಾರಣ ಏನಂದ್ರೆ, ಕೂತ್ಕೊಂಡು ಕುಂಡಲಿ ವಿಶ್ಲೇಷಣೆ ಮಾಡಿ ಹೇಳ್ತಕ್ಕಂತಹ ಆ ಒಂದು ಅವರ ಕಾಲ್ಪನಿಕ ವಿದ್ಯೆಯನ್ನ ನೀವು ತಗೊಂಡು ತಲೆ ಯಾಕೆ ಕೆಡಿಸ್ಕೋತೀರಾ ಅಂತಕ್ಕಂಥದ್ದು ನಿಮ್ಗೆಲ್ಲ ಅರ್ಥ ಆಗ್ಬೇಕು. ನಾಳೆ ಬರ್ತಾ ಇರ್ತಕ್ಕಂತಹ ಶುಭವಾಗಿರ್ತಕ್ಕಂಥ ಸಂಕ್ರಾಂತಿ ಅಂದ್ರೆ ಹಳೆದೆಲ್ಲ ಕಳೆದು ಹೊಸದನ್ನ ಪಡೆಯುವುದಕ್ಕೆ ಸಂಕ್ರಾಂತಿಯ ಮೂಲಾರ್ಥ. ಅದಕ್ಕೆ ಸೂರ್ಯನನ್ನ ಎಲ್ಲಿ ಕೂರಿಸ್ಕೋಬೇಕು ಅಂತಕ್ಕಂಥ ಸತ್ಯ ನೀವು ತಿಳ್ಕೊಂಡ್ರೆ, ಯಾಕೆ ಅಂದ್ರೆ ಸೂರ್ಯನಿಂದ ನಮ್ಗೆ ಸಿಗ್ತಕ್ಕಂಥದ್ದು ಏನು ಅಂದ್ರೆ, ಸೂರ್ಯ ಮತ್ತೆ ನಮ್ಮ ಹೃದಯ ಎರಡೂ ಹತ್ತಿರವಾದಂತ ಸಂಬಂಧ. ಸೂರ್ಯ ಮತ್ತೆ ನಮ್ಮ ಹೃದಯ, ಆ ಹೃದಯಕ್ಕೆ ತಕ್ಕಂತೆ ಬುದ್ಧಿ ಇರುತ್ತೆ. ಆ ಹೃದಯದಲ್ಲಿ ನಾವು ಸೂರ್ಯನನ್ನ ಕೂರಿಸ್ಕೊಳ್ತಕ್ಕಂಥ ಲೆಕ್ಕಾಚಾರಕ್ಕೆ ಪ್ರಯತ್ನ ಪಟ್ಟಾಗ, ಈ ರೀತಿ ಚಚ್ಚೌಕಾರದ ಮನೆಯನ್ನ ಕಟ್ಟಿದಾಗ, ಆರೋಗ್ಯ ಚೆನ್ನಾಗಿದ್ದಾಗ, ಗಂಡ ಹೆಂಡತಿ ಒಂದೇ ಮದುವೆಗೆ ಜೀವನ ಪರ್ಯಂತ ಚೆನ್ನಾಗಿರ್ತಾರೆ. ಹೌದಾ? ಈ ಸತ್ಯ ಗೊತ್ತಾಗಿದೆಯಾ ನಮ್ಮ ಭಾರತ ದೇಶಕ್ಕೆ? ಕರ್ನಾಟಕಕ್ಕಲ್ಲ, ಭಾರತ ದೇಶಕ್ಕೆ ಗುರು ಅಂತಕ್ಕಂಥದ್ದು ಭೂಮಿಯಲ್ಲಿ ಇರ್ತಕ್ಕಂಥ ಸತ್ಯವನ್ನ ನಾವು ತಿಳ್ಕೊಳ್ಬೇಕಾಗತ್ತೆ. ಅದು ಮಧ್ಯಭಾಗದಲ್ಲಿ ನೋಡಮ್ಮ ಪೂರ್ತಿ ಖಾಲಿ ಇದೆ ಮಧ್ಯದಲ್ಲಿ. ಆ ರೀತಿ ಮನೆಯನ್ನ ಖಾಲಿ ಇರ್ತಕ್ಕಂಥದ್ದು ಯಾರಾದ್ರೂ ಮನೆ ಕಟ್ತಾರಾ? ಕಾರಣ ಆ ಎಲ್ಲೋ ಕಲರ್ ಆ ಕಡೆ ಈ ಕಡೆ ಸೈಡ್ ಅಲ್ಲಿ ಇದೆಯಲ್ಲ, ಅಲ್ಲಿ ಪಿಲ್ಲರ್ ಬಂದ್ಬಿಡುತ್ತೆ. ಆ ಪಿಲ್ಲರ್ ಬಂದ್ರೆ ಆ ಮನೇಲಿ ಹಾರ್ಟ್ ಅಟ್ಯಾಕ್ ಆಗತ್ತೆ. ಒಬ್ಬರಿಗಲ್ಲ, ಜೀವನ ಪರ್ಯಂತ ಆಗ್ತಾನೆ ಇರುತ್ತೆ. ಅವ್ರಿಗಾಯ್ತು, ಇವ್ರಿಗಾಯ್ತು, ಅಮ್ಮನಿಗಾಯ್ತು, ಟೋಟಲಿ ಹೋಗ್ತಾನೆ ಇರುತ್ತೆ. ಹಾರ್ಟ್ ಅಟ್ಯಾಕ್ ಗೋಡೆ ಒಳಗಿರತಕ್ಕಂಥ ಪಿಲ್ಲರ್ ಅಲ್ಲಿ ಆಗ್ತಾ ಇದೆ ಅಂತ ನಮ್ಮಲ್ಲಿ ಸೈನ್ಸ್ ಅಲ್ಲಿ ಇದೆಯಾ? ಇಲ್ಲ. ಮತ್ತೆ ಹೆಂಗೆ ಬದುಕ್ತೀರಾ ನೀವು? ಮಗು ಆಗ್ಬೋದು, ಮಗು ಅಭಾಷಣ ಆಗ್ಬೋದು, ಹಾರ್ಟ್ ವೀಕ್ ಇರ್ಬೋದು, ಉಸಿರಾಟ ಚೆನ್ನಾಗಿಲ್ಲದೆ ಇರ್ಬೋದು. ಇದೆಲ್ಲವೂ ಕೂಡ ನಿಮ್ಮ ಮನೆ ಒಳಗಡೆ ಇರ್ತಕ್ಕಂಥ ಪಿಲ್ಲರ್ ಅಲ್ಲಿ ಇರುತ್ತೆ. ಜೋಪಾನ. ಸಂಕ್ರಾಂತಿ ಹಬ್ಬ ಮಾಡ್ತಾ ಇದಿರಲ್ಲ, ಈ ಒಂದು ಸಂದೇಶವನ್ನ ತಿಳ್ಕೊಳ್ಳಿ. ನಿಮ್ಮ ಮನೆ ಗೋಡೆಯಲ್ಲಿ ಪಿಲ್ಲರ್ ಅಲ್ಲಿ ಅಂತ ಮಾರ್ಕ್ ಹಾಕೊಳ್ಳಿ. ಮಾರ್ಕ್ ಹಾಕೊಂಡು ಟೇಪ್ ಹಾಕಿ, ಗೊತ್ತಾಗತ್ತೆ ನಿಮ್ಗೆ. ಎಂತಹ ಅದ್ಭುತವಾದ ದೊಡ್ಡ ಕಳ್ಳನನ್ನ ನಾವು ಮನೆಯಲ್ಲಿ ಕೂರಿಸ್ಕೊಂಡಿದೀವಿ. ಡಾಕ್ಟರ್ ಓದ್ದೇ ಇದ್ರು ಡಾಕ್ಟರ್ ಆಗಿದ್ದಾನೆ ಅಂತಕ್ಕಂಥ ಮನೆಯಲ್ಲಿ ಕೂರಿಸ್ಕೊಂಡಿದೀವಿ. ಯಾರು ಕೂರಿಸ್ಕೊಂಡಿರೋದು? ನಾವೇನೆ. ಹೌದು. ಮನೆ ಕಟ್ಟಿದ್ಯಾರು? ನಾವೇನೆ. ಈಗ ಪಿಲ್ಲರ್ ಅಲ್ಲಿ ಬಂದ್ರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಇಂಜಿನಿಯರ್ ಗೊತ್ತಾ? ಇಲ್ಲ. ಪುರೋಹಿತರು ಗೊತ್ತಾ? ಇಲ್ಲ. ಗೃಹ ಪ್ರವೇಶ ಮಾಡಿಸೋರು ಗೊತ್ತಾ? ಇಲ್ಲ. ನೀವು ಕಟ್ಸೋರು ಗೊತ್ತಾ? ಇಲ್ಲ. ಮತ್ತೆ ಮನೆ ಹೆಂಗ್ ಕಟ್ತೀರಾ ನೀವು? ಶುಭಾಶಯ ಯಾರ್ಗೆ ಹೇಳ್ತೀರಾ? ಅಲ್ವಾ? ರಾತ್ರಿ 3 ಗಂಟೆಯಲ್ಲಿ ಸ್ವಾಮಿ ಭಯ ಆಗತ್ತೆ, ಉಸಿರಾಟ ನಿಂತೋದಂಗ ಆಗತ್ತೆ ಅಂತ ಅದಕ್ಕೆ ಹೇಳಿದೆ, ಇನ್ ಸ್ವಲ್ಪ ದಿನ ಹೋದ್ರೆ ಆಂಬುಲೆನ್ಸ್ ಇಸ್ಕೋಬೇಕು ಪ್ರತಿ ಮನೆಯಲ್ಲಿ. ಯಾಕೆಂದ್ರೆ ಸಿಕ್ಕಲ್ವಲ್ಲ, ನಾವೇ ಒಂದು ಇಟ್ಕೊಂಡ್ಬಿಡೋದು ಕಾರ್ ಬದಲು ಆಂಬುಲೆನ್ಸ್ ನ. ಈ ಮಟ್ಟಕ್ಕೆ ಹೋಗ್ತೀವಿ ನಾವು ಈ ಸತ್ಯ ತಿಳ್ಕೊಳ್ದೇ ಇದ್ರೆ. ಅಂದ್ರೆ ಅದಕ್ಕೆ ಹೇಳ್ತೀವಿ ಸಂಕ್ರಮಣ ಅಂತಾರೆ. ಪ್ರತಿ ತಿಂಗಳು ಬರುತ್ತೆ ಅದು. ಸಂಕ್ರಾಂತಿ ಒಂದು, ಸಂಕ್ರಮಣ ಅಂತ ಪ್ರತಿ ತಿಂಗಳು ಬರುತ್ತೆ. ಸೂರ್ಯನ ಪಥ ಬದಲಾವಣೆ, ಸೂರ್ಯ ಬದಲಾವಣೆ ಆಗ್ತದೆ, ರಾಶಿಯಿಂದ ರಾಶಿಗೆ ಬದಲಾವಣೆ ಆಗೋದಕ್ಕೆ ಸಂಕ್ರಮಣ. ಇದನ್ನೂ ನಾವು ತಿಳ್ಕೊಂಡಿಲ್ಲ. ಸಂಕ್ರಮಣ ಏನಕ್ಕೆ ಬರುತ್ತೆ ಗೊತ್ತಿಲ್ಲ, ಏನ್ ಮಾಡ್ಬೇಕು ಗೊತ್ತಿಲ್ಲ. ಯಾಕೆಂದ್ರೆ ಅದೆಲ್ಲ ಬ್ರಾಹ್ಮಣರಿಗೆ ನಮ್ಗಲ್ಲ ಅಂತ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದೀವಿ. ಹಾಗಾಗಿ ಇವತ್ತು ಎಷ್ಟು ಜನ ತಿಳ್ಕೊಂಡಿದ್ದೀರಾ? ನಿಮ್ಮ ಮಕ್ಕಳಿಗೆ ಆ ರಾಶಿ ಅಂತ ಹೇಳಿದ ತಕ್ಷಣ ಗಾಬರಿ ಆಗಬೇಡಿ. ಹೆಣ್ಣು ಮಕ್ಳು ಏದಾರು ನಾನು ಹೇಳಿದ ರಾಶಿಯವ್ರು ನಿಮ್ಮ ಮನೇಲಿ ಇದ್ರೆ, ಚಿಕ್ಕ ಮಗು ಈಗ ಅಂತ ಇಟ್ಕೊಳ್ಳಿ, 1 ವರ್ಷನೇ ಆಗಿರ್ಲಿ, ನೆನ್ನೆ ಹುಟ್ಟಿರ್ಲಿ ಅಥವಾ ಮುಂದೆ ಹುಟ್ಲಿ, ಇದು ಗುರುತನ್ನ ನಮ್ಮ ಮಗು ತೋರ್ಸಕ್ ಬಂದಿದೆ ಅಂತ ನೀವು ತಿಳ್ಕೋಬೇಕಷ್ಟೇ. ಏನು? ಮಗು ಮುಂದೆ ದಾರಿ ತಪ್ಪುವಂತ ಲಕ್ಷಣಗಳು ಅಲ್ಲಿರುತ್ತೆ. ಕಾರಣ ನಿಮ್ಮ ಮನೆಯ ಪಿಲ್ಲರ್ ಇರುತ್ತೆ, ನಿಮ್ಮ ಮನೆಯ ಪಕ್ಕದ ಜಾಗದಲ್ಲಿ ಇರುತ್ತೆ. ಮಗು ದಾರಿ ತಪ್ಪೋದಿಕ್ಕೆ ಎಲ್ಲೋ ಇಲ್ಲ, ಕುಂಡಲಿಯಲ್ಲಿ ಅದಿರಲ್ಲ. ಯಾಕೆ? ಕುಂಡಲಿಯನ್ನ ತೋರಿಸಿದಾಗ ನೀವು ಮನೆಯನ್ನು ಕಟ್ಟಿರಲ್ಲ, ಕುಂಡಲಿ ತೋರಿಸುವಾಗ ಮನೆ ಕಟ್ಟಿರಲ್ಲ. ಕುಂಡಲಿ ತೋರಿಸಿದ ಮೇಲೆ ಆ ಹುಡುಗಿ ತುಂಬಾ ಚೆನ್ನಾಗತ್ತೆ ಮುಂದೆ ಅಂತ ಇಲ್ಲಿ ಪಂಚಾಂಗದಲ್ಲಿ ಬರೆದ್ರು, ಅಂದ್ರೆ ಕುಂಡಲಿ ಬರೆದ್ರು. ಆಮೇಲೆ ಇವ್ರು ಮನೆ ಕಟ್ತಾರೆ. ಆ ಮನೆ ಕಟ್ಟುವ ಜಾಗಕ್ಕೆ ಪಿಲ್ಲರ್ ಬರುತ್ತೆ ಅಲ್ಲಿಗೆ. ಆಯ್ತಾ? ಈ ಪಿಲ್ಲರ್ ಬಂದಿದೆ ಅಂತ ಶಾಸ್ತ್ರ ಹೇಳೋರಿಗೆ ಪಂಚಾಂಗಗಳಿಗೆ ಗೊತ್ತಾ? ಇಲ್ಲ. ಪಂಚಾಂಗದಲ್ಲಿ ಇರ್ತಕ್ಕಂಥ ಸತ್ಯಾಂಶವನ್ನ ನಾವು ಕಟ್ಟುವ ಮನೆಗೆ ಹೋಲಿಕೆ ಮಾಡ್ತಕ್ಕಂಥದ್ದು ಯಾರ ಕೈಯಿಂದನೂ ಸಾಧ್ಯ ಇಲ್ಲ.
ಮನೆನೇ ಬೇರೆ ಪಂಚಾಂಗನೇ ಬೇರೆ ಅಂತಕ್ಕಂಥದ್ದು ವಿಚಾರ ಇರೋದು. ಅದು 2 ಭಾಗ ಇದೆ. ಆ 2 ಭಾಗ ತಿಳ್ಕೊಳ್ತಕ್ಕಂಥ ವಿಚಾರಕ್ಕೆ ನಾವು ಹೋಗಿಲ್ಲ ಅಂದಾಗ ನಾವು ಈ ರೀತಿ ಸಮಸ್ಯೆಯಲ್ಲಿ ಸಿಕ್ಕಾಕೋಬೇಕಾಗತ್ತೆ. ಎಷ್ಟೋ ಜನಕ್ಕೆ ಅಕಸ್ಮಾತ್ ಯಾರಾದ್ರೂ ಮನೇಲಿ ನಾಳೆ ಸಂಕ್ರಾಂತಿ ಹಬ್ಬದ ದಿನ ಏನಾದ್ರು ಹುಷಾರ್ ತಪ್ಪೋದು, ಹಾರ್ಟ್ಗೆ ಸಂಬಂಧಪಟ್ಟಿದ್ದಾಗೋದು, ಅಡ್ಮಿಟ್ ಆಗೋದು ಅಕಸ್ಮಾತ್ ಹೋಗ್ಬಿಟ್ರೆ ಎಂತಹ ತಪ್ಪಾಗತ್ತಮ್ಮ, ಹೌದಲ್ವಾ? ಈಗ ನಾವು ಶುಭಾಶಯ ಹೇಳ್ದೋ ಆ ಮನೇಲಿ ಏನೋ ಒಂದು ನಡೀತು ಅಂದಾಗ ಎಷ್ಟು ಹಿಂಸೆ ಆಗತ್ತಲ್ವಾ? ಹಾಗಾಗಿ ನಮ್ಮ ಜೀವನ ಮದುವೆ ಅಂತಕ್ಕಂಥದ್ದು, ಒಂದು ಹಬ್ಬ ಅಂತಕ್ಕಂಥದ್ದು, ಬಟ್ಟೆ ಹಾಕೊಂಡು ಎಳ್ಳು ಬೆಲ್ಲವನ್ನ ಸವಿದು, ಅದು ಆರೋಗ್ಯಕ್ಕೆ ದೇಹಕ್ಕೆ ಬೇಕಾಗತ್ತೆ. ಎಳ್ಳು ಬೆಲ್ಲ ಆರೋಗ್ಯಕ್ಕೆ ಬೇಕು, ತಪ್ಪಲ್ಲ. ಆದರೆ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಸಂದೇಶ ಏನು ಅಂದ್ರೆ, ಆರೋಗ್ಯವನ್ನು ವೃದ್ಧಿ ಮಾಡೋದಕ್ಕೆ ನಮಗೆ ಬೇಕಿರೋದು ಸೂರ್ಯ, ಹೌದಾ? ಸೂರ್ಯನ ಪೂರ್ಣವಾಗಿ ನಾವು ಉತ್ತರಾಯಣದಲ್ಲಿ 5 ತಿಂಗಳು ಭಗವಂತ ನಮ್ಮ ಮನೆಯಲ್ಲೇ ಕೂತಿರ್ತಾರೆ. 5 ತಿಂಗಳು ಮಾತ್ರ, 5 ತಿಂಗಳು ಅಷ್ಟೇ. ಆಮೇಲೆ ಮಾಡೋದೆಲ್ಲ ಬರೀ ಮದುವೆ ಮಾಡೋದೆಲ್ಲ ಬರೀ ಹೆಂಗಿರುತ್ತೆ ಅಂದ್ರೆ, ತಿಥಿ ಮಾಡ್ತಾರಲ್ಲ ಅದಕ್ಕೆ ಸಮ ಇರುತ್ತೆ. 5ನೇ ತಿಂಗಳು ಆದ್ಮೇಲೆ ಮಾಡುವ ತಿಥಿ ನಾಮಕರಣ ಅಂದ್ರೆ ಅವೆಲ್ಲ ಸತ್ತವರಿಗೆ ಶ್ರಾದ್ದ ಮಾಡುವ ರೀತಿ ಕೌಂಟ್ ಕೊಂಡೋಗುತ್ತೆ. 5ನೇ ತಿಂಗಳೊಳಗಡೆ ಯಾರು ಮದುವೆ ಮಾಡ್ಕೋತಾರೋ ಅವ್ರು ಪುಣ್ಯವಂತರು. 5 ತಿಂಗಳೊಳಗಡೆ ಅಂದ್ರೆ ಸಂಕ್ರಾಂತಿಯಿಂದ 5 ತಿಂಗಳು. ಜೂನ್ ಮೇಲೆ ಯಾರು ಮದುವೆ ಮಾಡ್ಕೋತಾರೋ ಅವ್ರದೆಲ್ಲ ಎಲ್ಲಿಗೋಗುತ್ತೆ? ಕಷ್ಟಕ್ಕೆ ಹೋಗುತ್ತೆ, ಕಷ್ಟದಲ್ಲೇ ಇರುತ್ತೆ, ಮುದುಕನ್ ತರ ಕೊಂಡ್ಕೊಂಡು ಹೋಗ್ತಾರೆ. ಇಡೀ 12 ತಿಂಗಳು ಮದುವೆ ಮಾಡೋ ನಾವು ಒಳ್ಳೆ ಮುಹೂರ್ತ ಎಲ್ಲಿ ಸಿಗುತ್ತಮ್ಮ? ಒಳ್ಳೆ ಮುಹೂರ್ತ 5 ತಿಂಗಳು ಹೊರಟೋಯ್ತು. ಈಗ ಇವ್ರು ಕಾರ್ತಿಕ್ ಮಾಸಕ್ಕೆ ಮಾಡೋಣ ಸ್ವಾಮಿ, ಚೌಟ್ರಿ ಖಾಲಿ ಇಲ್ಲ. ಶ್ರಾವಣ ಮಾಸಕ್ಕೆ ಮಾಡೋಣ ಸ್ವಾಮಿ. ಹಿಂದಿನ ಕಾಲದವರು ಸೆಕೆಂಡ್ ಹ್ಯಾಂಡ್ ಮದುವೆ ಮಾಡ್ತಿದ್ರು. ಶ್ರಾವಣದಲ್ಲಿ 2ನೇ ಮದುವೆ ಮಾಡ್ಕೋತಾರಲ್ಲಮ್ಮ, ಹೆಂಡತಿ ಹೋಗ್ಬಿಟ್ಟವ್ರು ಅಂತವ್ರು ಮಾಡ್ತಿದ್ರು. ಈಗ ಒಳ್ಳೆ ಮೊದಲನೇ ಮದುವೆನೇ ಮಾಡ್ಬಿಡ್ತಾರೆ ಶ್ರಾವಣದಲ್ಲಿ. ಯಾಕೆಂದ್ರೆ ಚೌಟ್ರಿ ಡಿಮ್ಯಾಂಡು, ಬೇಗ ಮಾಡ್ತಾರೆ. 5 ತಿಂಗಳಲ್ಲಿ ಶುಭ ಮಾಡೋದನ್ನ ಇನ್ನು 6 ತಿಂಗಳು ನೀವು ಎಲ್ಲಿಂದ ಎಲ್ಲಿ, 1 ತಿಂಗಳು ಮಹಾಲಯ ಬರುತ್ತೆ, ಅದ್ ಬಿಟ್ಬಿಡೋಣ. ಇನ್ನ ನೀವು ಯಾವ ರೀತಿ ನೀವು ಶುಭವನ್ನ ಮಾಡಿ ಮಕ್ಕಳಿಗೆ ಒಳ್ಳೇದ್ ಮಾಡ್ಕೊಳಕ್ ಆಗತ್ತೆ. ಮತ್ತೆ ಹುಟ್ಟಿದವರು ಅಷ್ಟೇ. ಜೂನ್ ಮೇಲೆ ಯಾವ ಮಕ್ಕಳು ಹುಟ್ಟಿದ್ರು ನಿಮ್ ಮನೆಗೆ ಸಂಕಷ್ಟ. ಜೂನ್ ಮೇಲೆ ಎಣ್ಣೆ ಹುಟ್ಲಿ ಗಂಡೆ ಹುಟ್ಲಿ ನಿಮ್ಮ ಮನೆಗೆ ಸಂಕಷ್ಟ. ಇನ್ನು ಇದಕ್ಕಿನ್ನೊಂಚೂರು ಮುಂದಕ್ಕೆ ಕೊಟ್ರೆ, ಕಲ್ಯಾಣ ಅಂದ್ರೆ ಕೃಷ್ಣ ಪಕ್ಷದಲ್ಲಿ ಯಾವ ಮಗು ಹುಟ್ಟಿದ್ರೆ ನಿಮ್ ಜೀವನದಲ್ಲಿ ಅಕೌಂಟೇ ಓಪನ್ ಆಗಲ್ಲ. ಕೃಷ್ಣ ಪಕ್ಷದಲ್ಲಿ ಹೆಣ್ಣು ಮಗು ಹುಟ್ಟಿದ್ರೆ ಅದು ನಿಮ್ ಮಾತು ಕೇಳಲ್ಲ, ನಿಮ್ಮನ್ ಗೋಳಾ ಕಳಕೆ ಬಂದಿರೋದು ಕೃಷ್ಣ ಪಕ್ಷದಲ್ಲಿ. ಅಲ್ಲ ಸ್ವಾಮಿ ದೇವ್ರು ಕೊಟ್ಟಿದ್ದಲ್ವಾ ಅಂತಾರೆ. ದೇವ್ರು ಕೊಟ್ಟಿದ್ದಲ್ಲ, ನೀವು ಮಾಡ್ಕೊಂಡಿದ್ದು. ಯಾಕೆ ಅಂದ್ರೆ ಮದುವೆ ಮಾಡ್ಕೊಂಡಾಗ ನೀವು ಅಮಾವಾಸ್ಯೆ, ಪೌರ್ಣಮಿ, ಮಂಗಳವಾರ, ಶುಕ್ರವಾರ ಅಂತ ಯೋಚನೆ ಮಾಡಿದ್ರಾ? ಇಲ್ಲ, ಹೆಂಗೋ ಫ್ರೀ ಸ್ಟೈಲ್ ಆಗೋಯ್ತು. ಈಗ ಮಗು ಬಂತು, ತಗೊಳ್ಳಿ ಹೇಳ್ಬೇಕಲ್ಲ. ಮಂಗಳವಾರ ತಪ್ಪು ನಿಷೇಧ, ಶನಿವಾರ ತಪ್ಪು, ಭಾನುವಾರ ತಪ್ಪು, ಅಮಾವಾಸ್ಯೆ ಪೌರ್ಣಮಿ ತಪ್ಪು ಅಂತ ಹೇಳ್ಕೊಡ್ಬೇಕು ಮದುವೆ ಮಾಡೋರು. ಹೇಳಲ್ಲ, ಅವ್ರ ಹೆಂಗೋ ಗೊತ್ತಿಲ್ಲ, ಅವ್ರ ಇಷ್ಟ ಬಂದಾಗ ಊಟ ಮಾಡ್ತಾರೆ. ಊಟ ಹೆಂಗ್ ಮಾಡ್ತಾರೆ? ರೋಗದ ಮಗು ಬರುತ್ತೆ. ವೆರಿ ಸಿಂಪಲ್, ಹೌದಲ್ಲ? ತಂದೆ ತಾಯಿ ಮಾಡಿರೋ ಅಪರಾಧನೇ ಮಗು ಬಂದಿರುತ್ತೆ ಹೊರತು ಮಗು ಅಪ್ಲಿಕೇಶನ್ ಹಾಕೊಂಡು ಬಿಟ್ಟಿರಲ್ಲ ಅಂತ ಇವ್ರಿಗೂ ಗೊತ್ತಿಲ್ಲ. ಆಮೇಲೆ ಮಕ್ಕಳಿಗೂ ಹೇಳ್ಕೊಡಲ್ಲ, ಯಾಕೆಂದ್ರೆ ಇವ್ರ ನಂಬಿಕೆ ಇಲ್ಲ. ಇದು ನಾವು ಮಾಡ್ತಾ ಇರ್ತಕ್ಕಂತಹ ಸಂಕ್ರಮಣ ಅಂತಕ್ಕಂಥದ್ದು. ಏನು ಅಂದ್ರೆ ಹಳೇದನ್ನ ಕ್ಲೋಸ್ ಮಾಡ್ರಿ ಅಂತ. ಸಂಕ್ರಮಣ ಏನು? ಹಳೆ ಅಭ್ಯಾಸಗಳು, ಹಳೆ ಚಟಗಳು, ಕೆಟ್ಟದ್ದು, ನೀವು ಬೇಡದೇ ಇರೋದು, ಇದೆಲ್ಲವನ್ನು ಕ್ಲೋಸ್ ಮಾಡಿ ಹೊಸ ಅಕೌಂಟ್ ಸ್ಟಾರ್ಟ್ ಮಾಡ್ರಿ ಅಂತಕ್ಕಂಥದ್ದು ಸಂಕ್ರಾಂತಿ. ಅದನ್ನ ತಿಳಿಲಿಲ್ಲ ಅಂದ್ರೆ ಜೀವನವೆಲ್ಲ ಕ್ರಾಂತಿ. ಓಕೆ ಗುರುಜಿ, ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ತಾ ಹೋಗೋಣ. ಹಲೋ, ನಮಸ್ತೆ. ಹಲೋ ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಆನಂದ್ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹಲೋ. ಓಕೆ, ಹೇಮಲತಾ ಅಂತ ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ಹಲೋ, ನಮಸ್ತೆ ಹೇಮಲತಾ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳ್ತಾ ಇದೆ ಮೇಡಮ್. ಎಲ್ಲಿಂದ ಕರೆ ಮಾಡಿದೀರಾ? ನಾ ಬೆಂಗಳೂರಿಂದ ಮಾತಾಡ್ತೀನಿ. ಓಕೆ, ತಮ್ಮ ನಕ್ಷತ್ರ ಹೇಳ್ಬೋದಾ? ಉತ್ತರಾಷಾಢ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ಹಲೋ ಸರ್. ಕೃಷ್ಣಾಯ ವಾಸುದೇವಾಯ ನಾರಾಯಣಾಯ ಹರಿಯೇ ಪರಮಾತ್ಮ ಪ್ರಣತಕ್ಲೇಶನಾಥಾಯ ಗೋವಿಂದಾಯ ನಮೋ ನಮಃ. ಮತ್ತೇನಿಲ್ಲ ಸರ್, ನನಗೆ ತುಂಬಾ ಬೇಸರಾಗಿದ್ದ ಜೀವನದಲ್ಲಿ ಸರ್, ನನಗೇನು ಅರ್ಥನೇ ಅನ್ನಿಸ್ತಾ ಇಲ್ಲ. ಐ ಶುಡ್ ಗೋ ಬ್ಯಾಕ್ ಟು ಮೈ ಗಾಡ್. ಯಾಕೆ ಅಳೋದು ಯಾಕೆ ಅಂದ್ರೆ ನಿಮ್ಮಂತವ್ರು ಹೇಳಿ ಕಲ್ತಿದ್ದೀವಿ. ಎಷ್ಟೊಂದು ವಿದ್ಯೆ ಬುದ್ಧಿ ಇದೆ. ನಿಮ್ಮ ನಮಸ್ಕಾರ ಮಾಡಿ ಒಂದು ಮಾಡಿದ್ದೀನಿ ಸರ್. ನಾನು ಫಸ್ಟ್ ಏನ್ ಮಾಡ್ತಿದ್ದೆ, ನಿಮ್ಮಲ್ಲಿ ವಾಯ್ಸ್ ನೋಡ್ತಾ ಇದ್ದೆ, ಈಗ ವಿ ಕನ್ನಡ ಬಂದಾಗಿದೆ.
ಓಕೆ, ಅಳುವಂತದ್ದೇನಾಯ್ತು? ಯಾಕೆ ಅಳ್ಬೇಕು? ಯಾಕೆ? ನನ್ ಜೀವನನೇ ಬೇಸರ ಸರ್. ನಮ್ಮ ಮನೆಯವ್ರು ಹೋಗು ಅಂದ್ರು 11 ತಿಂಗಳು ಆಯ್ತು. ಏನೋ ಒಟ್ಟು ನಿರಾಶಂ ಗತ ಕ್ಲೇಶಂ ಮಾಂ ನಿರಾಶಂ ಗತ ಕ್ಲೇಶಂ ಶ್ರೀನಿವಾಸಂ ಹರೇನಿಶಂ ಅಂತ ದೇವರಿಗೆ ಎಷ್ಟು ವಯಸ್ಸೆಷ್ಟು? 68 ಸರ್. ನಂಗೆ ಬೇಸರ ಆಗಿದೆ ಸರ್. ಜೀವನನೇ ಬೇಸರ ಆಗಿದೆ. ನನ್ನ ಜೀವನದಲ್ಲಿ ಏನು ಆಗ್ತಿಲ್ಲ. ನಾನು ರಿಟೈರ್ಡ್ ಲೆಕ್ಚರರ್. ಏನು ಇದಕ್ಕೆ ಒಂದ್ ನಿಮಿಷ, ತಪ್ಪ್ಯಾರ್ದು? ನಂದೇ ಸರ್. ಎಲ್ಲ ಒಂದ್ ನಿಮಿಷ, ನೀವು ಅಳ್ತಾನೆ ಇದ್ರೆ ನಾನು ಏನು ಮಾತಾಡಕ್ಕಾಗಲ್ಲ. ತಪ್ಪನ್ನ ಮೊದಲು ತಿದ್ದುಕೊಂಡ್ರೆ ನೀವು ಒಳಗ್ ಬೇಕಾಗಿಲ್ಲ. ಇದಕ್ಕೆ ತಂದೆ ತಾಯಿ ದೇವರು ಅಲ್ಲ. ನನ್ನ ತಪ್ಪು, ತಿಳಿದೇ ಇರೋ ತಪ್ಪು. ತಿಳಿದೇ ಹುಟ್ಟಿದ್ದಂತ ವಿಚಾರದಲ್ಲಿ ನೀವು ತಿಳ್ಕೊಂಡೇನು ಹುಟ್ಟಿಲ್ಲ, ಹೌದಾ? ತಿಳಿದೇ ಮದುವೆ ಮಾಡ್ಕೊಂಡು, ತಿಳಿದೇ ಮಕ್ಕಳು ಮಾಡ್ಕೊಂಡು ಅನುಭವಿಸ್ತಾ ಇದ್ದನ್ನು ತಗೊಂಬಿಟ್ಟು ಅಳ್ತಾ ಇದ್ರೆ ಏನು ಪ್ರಯೋಜನಕ್ಕೆ ಬರುತ್ತೆ? ನೀವು ಆ ರೀತಿ ಧೈರ್ಯದಿಂದ ಮಾತಾಡಲಿಲ್ಲ, ನಾನೇನು ಮಾತಾಡ್ಲಿಕ್ಕಾಗಲ್ಲ. ನೀವು ಅಳಬಾರ್ದು. ಅದರಲ್ಲೂ ಹೆಣ್ಣು ಮಕ್ಕಳು ನಮ್ಮ ಮಣ್ಣು ತಗೊಳ್ಳಲ್ಲ. ಹೆಣ್ಣು ಅಳೋದನ್ನ, ದುಃಖ ನಮ್ಮ ಭಾರತ ದೇಶದ ಮಣ್ಣು ತಗೊಳ್ಳಲ್ಲ. ಹೆಣ್ಣು ಯಾವಾಗಲೂ ಸುಖವಾಗಿ, ಆರೋಗ್ಯವಾಗಿ, ನೆಮ್ಮದಿಯಾಗಿರ್ಬೇಕು. ಹಾ, ಈಗ ಅಳೋದು ನಿಲ್ಸಿದ್ರೆ ಚೆನ್ನಾಗಿರುತ್ತೆ. ನನ್ ಕಷ್ಟ ಆಗತ್ತಿಲ್ಲ ಮಾತಾಡಕ್ಕೆ. ಓಕೆ, ಈಗ ನಿಮ್ಗೆ ಏನ್ ಬೇಕು ಹೇಳಿ? ಯಾವ ಉದ್ದೇಶಕ್ಕೆ ಕರೆ ಮಾಡಿದ್ರಿ? ನೀವು ಇಷ್ಟೊಂದು ಎಲ್ಲಿ ಓದ್ಕೊಂಡಿದ್ದು ಸರ್. ನಿಮ್ಮ ಪಾದವನ್ನು ಮಾಡಿ ನಾನು ಇರ್ಬೇಕು ಅಂತಿದ್ದೀನಿ. ಸಾಕು, ಮನಸ್ಸಲ್ಲಿ ಬಂದ್ರೆ ಅದೇ ಸಾಕು. ಆ ಒಂದು ಮನಸ್ಸಿಗೆ ಖುಷಿ ಬರುತ್ತಲ್ಲ. ಮಾತಾಡ್ತೀನಿ, ಇವತ್ತು ಸಿಗ್ತಾ ಇದೆ, ನಾಳೆ ಹಬ್ಬದ ವಿಶೇಷವಾಗಿ ನಿಮ್ಗೆ ಸಿಕ್ಕಿದೆ, ಖುಷಿ ಪಡಿ. ನಿಮ್ಮ ಯಜಮಾನ್ರು ಏನಾಗಿತ್ತು? ಅವ್ರಿಗೆ ಏನು ಜಾಂಡೀಸ್ ಆಗಿ 1 ತಿಂಗಳು ಹಾಸ್ಪಿಟಲೈಸ್ ಆಗಿದ್ರು. ನನ್ನ ಸೆಕೆಂಡ್ ಮ್ಯಾರೇಜ್ ಸರ್. ನೀವು ಹೇಳಿದ್ರಲ್ಲ, ಸೆಕೆಂಡ್ ಮ್ಯಾರೇಜ್ ನಂದು. ನೀವೇ ಓವರ್ ಅಂಡ್ ಅಬೌವ್. ಅವರು ಮಕ್ಕಳು 2 ಮಕ್ಕಳು ಇವೆ. ಅವರೆಲ್ಲ ಪರ್ಸನಲ್. ಅದು ನಾನೀಗ ಬೆಂಗಳೂರಲ್ಲಿ ಇದ್ದೀನಿ, ಬೇರೆ ಮನೆ ಮಾಡ್ಕೊಂಡು. ಅಲ್ಲ, ಇವತ್ತೇ ತಾನೇ ಹೇಳಿದ್ದೀನಿ ನೋಡಿ. 2 ಮದುವೆಗಳು ಏನಕ್ಕಾಗತ್ತೆ ಅಂತ ಇವತ್ತು ಹೇಳಿದೆ. ಕೇಳಿಸ್ಕೊಂಡ್ರಾ? ಕೇಳಿಸ್ಕೊಂಡಿ ಸರ್. ಹಾ, ಯಾಕೆ ಅಂತಂದ್ರೆ ಯಾರು ಬೇಕಂತ ಮದುವೆ ಮಾಡ್ಕೊಳಲ್ಲ. ಬೇಜಾರಾಗತ್ತೆ. ಏನಕ್ಕಪ್ಪ, ಒಂದ್ ಜೀವನದಲ್ಲಿ ಒಂದ್ ಗಂಡು ಒಂದ್ ಹೆಣ್ಣು ಸರಿ, 2 ಮದುವೆ 3 ಮದುವೆ ಏನಕ್ಕೆ ಬೇಕು? ಎಲ್ರಿಗೂ ಅನ್ಸುತ್ತೆ. ಆದ್ರೆ ನಾವು ತಿಳ್ಕೊಳಕ್ ರೆಡಿ ಇಲ್ವಲ್ಲ. ಆ ಕಾರಣದಾಗೆ ನೀವೇನ್ ಮಾಡಿ ಅಂತಂದ್ರೆ, ನಿಮ್ಮ ಯಜಮಾನ್ರಿಗೆ ನೀವು ಮಾಡಬೇಕಾದದ್ದನ್ನ ಕ್ರಮಬದ್ಧವಾಗಿ ಮಾಡೋದಕ್ಕೆ ಪ್ರಯತ್ನ ಮಾಡಿ. ತಿಳ್ಕೊಂಡು ಪ್ರತಿ ತಿಂಗಳು ಮಾಸಿಕ ಮಾಡಿದ್ರಾ? ಮಗ 6 ತಿಂಗಳಿಗೆ ಮಾಡಿದ್ದಾನೆ. ಈಗ ಜನವರಿ 30th ಏನೋ ವರ್ಷಾಂತಿಕ ಅಂತೆ. ಜನವರಿ 30th ಪ್ರತಿ ತಿಂಗಳು ನೋಡಿ. ನಿಮ್ಮ ತಂದೆ ತಾಯಿ ಮಾಡದೇ ಇರುವ ಕಾರಣ ನಮ್ಮ ತಂದೆ ಒಂದು ಕಾಲದಲ್ಲಿ ಭಗವದ್ಗೀತಾ ಓದ್ತಿದ್ರು ಸರ್. ಅವರು ತುಂಬಾ ದೊಡ್ಡ ವ್ಯಕ್ತಿ. ಅಮ್ಮ, ಒಂದ್ ನಿಮಿಷ ಕೇಳಿಸ್ಕೊ ತಾಯಿ, ಒಂದ್ ನಿಮಿಷ ಕೇಳಿಸ್ಕೊಮ್ಮ. ನಿಮ್ಮ ತಂದೆ ತಾಯಿ ಈ ಸಂಸ್ಕಾರದ ಬಗ್ಗೆ ತಿಳಿಯುವ ಕಾರಣ ನೀವು ಉತ್ತರಾಷಾಢ ನಕ್ಷತ್ರಕ್ಕೆ ಬಂದ್ರಿ. ಹೌದಾ? ಉತ್ತರಾಷಾಢ ನಕ್ಷತ್ರ ಗಂಡಸಿನ ನಕ್ಷತ್ರ, ನೀವು ಹೆಣ್ಣು. ಉತ್ತರಾಷಾಢ ಗಂಡಸಿನ ನಕ್ಷತ್ರ. ಇದು ಯಾವ ಕಾರಣಕ್ಕೂ ಮದುವೆ ಶಾಶ್ವತವಾಗಿ ಉಳಿತಕ್ಕಂಥದ್ದು, ದಾಂಪತ್ಯ ಆಗಲ್ಲ. ನಿಮ್ಮಪ್ಪ ಅಮ್ಮ ಅದೇ ತಪ್ಪು ಮಾಡಿದ್ದಾರೆ. ಈಗಲೂ ನಿಮ್ಮ ಯಜಮಾನರಿಗೆ ನಿಮ್ಮ ಮಗನ ಕಾಲ ಅದನ್ನೇ ಮಾಡಿಸ್ತಾ ಇದ್ದೀರಾ. ನಾಳೆ ನಿಮ್ಮ ಮಗನ ಹೊಟ್ಟೆ ಹುಟ್ಟೋದು ಇದೇ ಕರ್ಮದ್ದೇ ಹುಟ್ಟತ್ತೆ. ನೀವು ಹೊತ್ಬಿಟ್ರೆ ಸರಿ. ಕ್ಲೀನ್ ಮಾಡ್ಕೋಬೇಕಾ, ಅಳಬೇಕಾ? ಅಲ್ಲ ಸರ್, ಕ್ಲೀನ್ ಅನ್ನೋದಕ್ಕಿಂತ ಅವ್ರು ಸೆಪರೇಟ್. ನಾನು ಮಗ ಅಂತ ಈಗ ಒಂದು ನೀವು ಮಗನ ಕಾಲ್ ಕಡ್ತಿರೋ, ಕೇಳ್ಕೋತಿರೋ, ದಯವಿಟ್ಟು ತಂದೆಗೆ ಮಾಸಿಕ ಶ್ರಾದ್ದವನ್ನ ಮಾಡದೆ, ಮಾಸಿಕ ವಾರ್ಷಿಕ ಮಾಡದಿದ್ದಾಗ ನಿಮ್ಮ ಕೊನೆಯಲ್ಲಿ ಅಂತಿಮ ಕ್ಷಣಗಳು, ಸಾಯುವ ಕ್ಷಣನೂ ಕೂಡ ಚೆನ್ನಾಗಿರಲ್ಲ, ನರಕ ಆಗತ್ತೆ. ಮತ್ತೆ ನಿಮ್ಮ ಮಗ ಅಂತ ಹೇಳ್ತಿದ್ದೀರಾ, ಅವನ ದಾರಿನೂ ಕೂಡ ನರಕ ಆಗತ್ತೆ. ಯಾಕೆ ಬೇಕು ಈ ಕರ್ಮ ತೊಳೆಯೋದಿಕ್ಕೆ? ನಾನು ಇವತ್ತು ವಿಚಾರ ಹೇಳಿದ್ದೀನಿ ಸಂಕ್ರಮಣದಲ್ಲಿ. ನಾಳೆ ಸಂಕ್ರಾಂತಿ ಹಬ್ಬ ಕರ್ಕೊಂಡು ನಿಮ್ಮ ಮಗನ ಹತ್ರ ಮಾತಾಡಿ ಏನಾರು ಕರೆಕ್ಟಾಗಿ ತಿಳ್ಕೊಂಡು ಒಂದು ಮಾಹಿತಿ ಮಾಡಿ ವರ್ಷಾಬ್ದಿಕ ಮಾಡ್ತಕ್ಕಂಥದ್ದು. ಜಾಗ ಎಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು, ಈ ಕರ್ಮವನ್ನು ತೊಳೆದಾಗ ನಿಮ್ಮ ಮುಂದಕ್ಕೆ ಒಳ್ಳೇದಾಗತ್ತೆ. ತಾಯಿ ತಿಳ್ಕೊಂಡು ಮಾಡಿ, ಒಳ್ಳೇದಾಗಲಿ. ಕರೆ ಮಾಡಿದ್ದಕ್ಕಾಗಿ. ವಿರಾಮದ ಬಳಿಕ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರೀತಿಸಿದ ನಿಲ್ಲಲು ಕಾರಣ ಏನು ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಹೋಗ್ತಿದ್ವಿ. ಅದ್ರ ಬಗ್ಗೆ ಮಾತನಾಡ್ತೀವಿ. ಅದಕ್ಕೂ ಮುನ್ನ ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ತಾ ಹೋಗೋಣ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡಿದ್ದೀರಾ? ತಮ್ಮ ಹೆಸರೇನು? ಮೇಡಮ್, ನನ್ನ ಹೆಸರು ಲತಾ ಅಂತ, ಯಾದಗಿರಿಯಿಂದ ಮಾತಾಡ್ತಾ ಇದ್ದೀನಿ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ಮಗಳು ಮದುವೆ ಬಗ್ಗೆ ಕೇಳಬೇಕಿತ್ತು. ಓಕೆ, ನಕ್ಷತ್ರ ಹೇಳ್ಬೋದಾ ಅವ್ರದ್ದು? ಹಲೋ ಹಲೋ, ನಾನ್ ಧ್ವನಿ ಕೇಳಿಸ್ತಾ ಇದೆಯಾ? ನಕ್ಷತ್ರ ಹೇಳ್ಬೋದಾ ಅವ್ರದ್ದು ಅಂದೆ. ಪುಷ್ಯ ನಕ್ಷತ್ರ ಮೇಡಮ್, ಕರ್ನಾಟಕ ರಾಶಿ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ಹಲೋ
ಹಲೋ, ನಮಸ್ತೆ ಗುರುಜಿ. ನಾರಾಯಣ, ಹೇಳಿಮ್ಮ, ಎಷ್ಟು ವಯಸ್ಸು ಮಗಳಿಗೆ? ಮಗಳಿಗೆ ಇವಾಗ 32 ರನ್ನಿಂಗ್ ಗುರುಜಿ. ಏನಾಗ್ಬೇಕಿತ್ತಪ್ಪ? ಮದ್ವೆ ಆಗ್ತಾ ಇಲ್ಲ ಗುರುಜಿ. ಯಾವ್ದು ಕೊನೆ ಬರುತ್ತೆ, ಕೊನೆವರೆಗೂ ಕೊನೆಗಳಿಗೆಯಲ್ಲಿ ತಪ್ಪೋಗುತ್ತೆ ಗುರುಜಿ. ಯಾರಿಂದ ತಪ್ಪೋಗುತ್ತೆ? ನಿಮ್ಮಿಂದ ತಪ್ಪೋಗುತ್ತಾ, ಬರೋರಿಂದ ಅವ್ರ ಕಡೆಯಿಂದ ಇಲ್ಲ, ಅವ್ರ ಕಡೆಯಿಂದ ಸುಮ್ಮನಾಗ್ಬಿಡ್ತಾರೆ. ನೋಡ್ತಾರೆ, ಆ ಕಡೆಯಿಂದ ಏನು ರೆಸ್ಪಾನ್ಸ್ ಬರಲ್ಲ. ಹಾ, ಹಂಗಾಗಿ ಸ್ವಲ್ಪ ಡಿಲೇ ಆಗ್ತಿದೆ ಗುರುಜಿ. ಓಕೆ. ಈಗ ಏನು ಓದಿದಾಳೆ ಮಗಳು? ಮಗಳು ಸಾಫ್ಟ್ವೇರ್ ಗುರುಜಿ, ಬೆಂಗಳೂರಲ್ಲಿ ಜಾಬ್ ಮಾಡ್ತಿದ್ದಾಳೆ. ನಾವಿರೋದು ಇಲ್ಲಿ ಯಾದಗಿರಲ್ಲಿ. ನೈಟಾ ಡೇನಾ ಕೆಲಸ ಮಾಡೋದು? ಮಗಳು ನೈಟ್ ಮಾಡ್ತಾಳ ಕೆಲಸ, ಡೇನಲ್ಲಿ ಮಾಡ್ತಾಳ ಅಂದೆ? ಶಿಫ್ಟ್ ಬಗ್ಗೆ ಕೇಳ್ತಿದ್ದಾರೆ. ಶಿಫ್ಟ್ ಯಾವುದು, ಡೇನಾ ನೈಟಾ ಮಗಳದು? ಡೇ ಟೈಮಲ್ಲೇ ಮಾಡ್ತಾಳೆ ಗುರುಜಿ. ಬೆಳಗ್ಗೆ 9 ಗಂಟೆಗೆ ಹೋಗಿ ಎಷ್ಟೊತ್ತಿಗೆ ಬರೋದು? ಸಾಯಂಕಾಲ 7 ಗಂಟೆಗೆಲ್ಲ ಬಂದಿರ್ತಾಳೆ ರೂಮಲ್ಲಿ. ಎಷ್ಟು ಜನ ಮಗಳು ನಿಮ್ಗೆ? ಮಕ್ಕಳು? ಒಬ್ಬ ಮಗಳು, ಒಬ್ಬ ಮಗ ಗುರುಜಿ, ಇಬ್ರೆ. ದೊಡ್ಡವ್ರು ಯಾರು? ದೊಡ್ಡವ್ರ ಮಗಳು ಗುರುಜಿ. ಮಗ ಎಷ್ಟು ವಯಸ್ಸು? ಮಗ ಇವಾಗ 29 ಗುರುಜಿ. ಮಗಳು 32. ಮದ್ವೆ ಆಯ್ತಾ? ಇನ್ನೂ ಇಲ್ಲ ಗುರುಜಿ. ಮಗಳದು ನೋಡ್ತಾ ಇದ್ವಿ. ದೊಡ್ಡವಳು ಅವಳೇ ಅಲ್ವಾ. ನಿಮ್ಮ ಯಜಮಾನ್ರು ಏನ್ ಕೆಲಸ ಮಾಡೋದು? ನಮ್ಮ ಯಜಮಾನ್ರು ಶಾಪ್ ಇದೆ ಗುರುಜಿ, ಬಿಸ್ನೆಸ್ ಮಾಡ್ತಿದ್ದಾರೆ. ಓಕೆ. ಅವರು ರಾತ್ರಿ ಮಲಗೋದು ಎಷ್ಟೊತ್ತಿಗೆ? ಅವರು ರಾತ್ರಿ 10:30 11 ಗಂಟೆಗೆ. ಊಟ 9 ಗಂಟೆಗೆ ಆಗುತ್ತೆ ಗುರುಜಿ. ಎಷ್ಟು ವರ್ಷದಿಂದ ಮಾಡ್ತಿದ್ದಾರೆ ಬಿಸ್ನೆಸ್? ನಿಮ್ಮ ಯಜಮಾನರು ಎಷ್ಟು ವರ್ಷದಿಂದ ಮಾಡ್ತಿದ್ದಾರೆ ಗುರುಜಿ? ಇವಾಗ ರೀಸೆಂಟ್ ಆಗಿ 1 ವರ್ಷದಿಂದ ರಿಟೈರ್ಮೆಂಟ್ ಆದ್ಮೇಲೆ ಶಾಪ್ ಇಟ್ಕೊಂಡಿದ್ವಿ. ಅದಕ್ ಮುಂಚೆ ಏನ್ ಮಾಡ್ತಾ ಇದ್ರು? ಫ್ಯಾಕ್ಟ್ರಿ ಕೆಲಸ ಮಾಡ್ತಿದ್ರು ಗುರುಜಿ. ಆಗ ರಾತ್ರಿ ಹೊತ್ತು ಎಷ್ಟೊತ್ತಿಗೆ ಬರ್ತಿದ್ರು ಊಟ ಮಾಡಕ್ಕೆ? ಸಾಯಂಕಾಲನೇ ಮಾಮೂಲಿ 9 ಗಂಟೆಗೆಲ್ಲ ಊಟ ಮಾಡಿ ಮಲಗ್ತಿದ್ರು. 9 ಗಂಟೆಗೆ ಊಟ ಮಾಡೋದು, 10 10:30 11ಕ್ಕೆ ಮಲಗೋದು. ಹೌದು. ಓಕೆ. ಸೊ ಈ ವಿಚಾರದಲ್ಲಿ ಬಂದಾಗ ನಿಮ್ಮ ಮಗಳು ಕರೆಕ್ಟ್ ಸಮಯಕ್ಕೆ ಬೆಳಗ್ಗೆ ಹೇಳ್ತಕ್ಕಂಥ ಅಭ್ಯಾಸ ಇದೆಯಾ ನಿಮ್ಮ ಮಗಳಿಗೆ? ಹೇಳ್ತಾಳೆ ಗುರುಜಿ. 7 ಗಂಟೆಗೆಲ್ಲ ಆಫೀಸ್ಗೆ ಹೋಗ್ತಾಳಲ್ಲ ಅಲ್ಲಿ. ಅದೇ 7 ಗಂಟೆಗೆಲ್ಲ ಹೇಳ್ತಾಳೆ? ಗುರುಜಿ. ನೀವ್ ಹೇಳ್ಸೋದ ಅವಳೇ ಹೇಳ್ತಾಳ? ಇಲ್ಲ, ಅವಳು ಇರೋದು ಬೆಂಗಳೂರಲ್ಲೇ, ನಾವಿರೋದು ಈ ಕಡೆ ಯಾದಗಿರಿ. ಅದಮ್ಮ ಸರಿ, ನಿಮ್ ಮನೆಗೆ ಬಂದಾಗ ಮಲಗಿದಾಗ ನೀವ್ ಹೇಳಿಸ್ತೀರಾ, ಅವಳೇ ಹೇಳ್ತಾಳ ಅಂತ ಕೇಳಿದೆ. ಇಲ್ಲ, ಅವಳೇ ಹೇಳ್ತಾಳೆ ಗುರುಜಿ. 7 ಗಂಟೆ ಮೇಲೆ ಎದ್ದು ಬಿಡ್ತಾಳೆ? 7 ಗಂಟೆ ಮೇಲೆ ಹೇಳ್ತಾಳೆ ತಾನೆ? ಹೇಳ್ತಾಳೆ ಗುರುಜಿ. ನೀವೇನ್ ಓದಿದ್ದೀರಾ? ನಾವು PUC ಆಗಿದೆ ಅಷ್ಟೇ ಸರ್. ಓಕೆ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ನಮ್ದಾಗಿ 35 ಇಯರ್ಸ್ ಆಯ್ತು ಗುರುಜಿ. 35 ವರ್ಷ? ಗುರುಜಿ. ಓಕೆ. ಈಗ ನಿಮ್ಮ ಅತ್ತೆ ಮಾವ ಇದ್ದಾರಾ? ಮಾವ ಅಷ್ಟೇ ಇದ್ದಾರೆ ಗುರುಜಿ, ಅತ್ತೆ ಇಲ್ಲ. ಮಾವ ಇದ್ದಾರೆ, ಅತ್ತೆ ಇಲ್ಲ. ಎಷ್ಟು ವರ್ಷ ಆಯ್ತು? ಅವ್ರು ಹೋಗಿ ಸುಮಾರು 30 ವರ್ಷ ಆಯ್ತು, ಹತ್ರ ಆಯ್ತು ಗುರುಜಿ. ಏನಾಗಿತ್ತು ಅಮ್ಮನಿಗೆ, ಅತ್ತೆಗೆ? ಅವ್ರಿಗೆ ಲಿವರ್ ಕ್ಯಾನ್ಸರ್ ಆಗಿತ್ತು ಗುರುಜಿ. ನೋಡಿ, ಈಗ ಅಮ್ಮ ಹೋಗಿದ್ದು ಸುಮಂಗಲಿ ಅಲ್ವಾ? ಹೌದು ಗುರುಜಿ. ಆ ಅಮ್ಮನಿಗೆ ತಾವು ಏನ್ ಮಾಡ್ತಾ ಇದ್ದೀರೋ? ಅತ್ತೆಗೋಸ್ಕರವಾಗಿ ಸುಮಂಗಲಿಯಾಗಿ ಹೋಗಿದ್ದಾರೆ, ನನ್ನ ಕರ್ತವ್ಯ ಏನ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತೀನಿ. ಮಾಡ್ತಾ ಇದ್ದೀನಿ. ಪ್ರತಿ ವರ್ಷ ಸೀರೆ ಇಡೋದು, ಪೂಜೆ ಮಾಡೋದು, ಮುತ್ತೈದರಿಗೆಲ್ಲ ಕೊಡೋದು ಮಾಡ್ತೀವಿ ಗುರುಜಿ. ಯಾರು ಹೇಳ್ಕೊಟ್ಟಿದ್ದು ನಿಮ್ಗೆ ಇದು ಮಾಡು ಅಂತ? ಅತ್ತೆ ಇದ್ದಾಗೂ ಮಾಡ್ತಿದ್ರು ಅವ್ರ ಹಿರಿಯರಿಗೆ. ಈಗ ನೀವು ನಿಮ್ಮ ಅತ್ತೆಯವ್ರ ಹತ್ರ ತಿಳ್ಕೋಬೇಕು. ಇಲ್ಲಿ ಒಂದು ಅತಿ ಮುಖ್ಯವಾದ ವಿಷಯ, ಸುಮಂಗಲಿ ಪೂಜೆ ಮಾಡ್ತಕ್ಕಂತ ವಾಡಿಕೆ ಇದೆ ನಮ್ಮಲ್ಲಿ ಅಂತಾರೆ ಕೆಲವರಲ್ಲಿ. ಏನು ವಾಡಿಕೆ ಅಂತ ತಿಳ್ಕೊಂಡು ಇಲ್ಲ ಅವರು, ಮಾಡೋರು ಗೊತ್ತಿಲ್ಲ, ಕೇಳಿಸ್ಕೊಳ್ಳೋರು ಗೊತ್ತಿಲ್ಲ. ಸುಮಂಗಲಿ ಮಾಡ್ಬೇಕು, ನಮ್ಮ ಅತ್ತೆ ಮಾಡ್ತಿರೋ ಅಂತಂದ್ರು. ಅಂದ್ರೆ ಅವರತ್ತೆ ಕಾಲದಲ್ಲೂ ಸುಮಂಗಲಿಯರು ಸತ್ತಿದ್ದಾರೆ. ಅದನ್ನ ಅವ್ರು ನಡ್ಸ್ಕೊಂಡ್ ಬಂದ್ರು. ಈಗ ಅದ್ ತಿಳ್ಕೊಂಡು ಇವ್ರು ಮದುವೆ ಮಾಡ್ಬೇಕು ಹೇಳ್ಬೇಕಿತ್ತು. ನಮ್ಮ ವಂಶದಲ್ಲಿ ಈ ತರ ಹೋಗಿದಾರಮ್ಮ, ಹೋಗ್ತಾನೆ ಇದ್ದಾರೆ. ಅದಕ್ಕೆ ನಾನು ಇದು ಮಾಡ್ಕೊಂಡು ಬಂದಿದ್ದೀನಿ, ಇದು ತಪ್ಪಿಸ್ಬೇಕು ಅಂದ್ರೆ ಇನ್ನು ಸ್ವಲ್ಪ ಬದಲಾವಣೆ ಮಾಡ್ಕೋಬೇಕು ಅಂತ ಇವ್ರ ಅತ್ತೆ ಬದಲಾವಣೆ ಮಾಡ್ಬೇಕಿತ್ತು. ಇಲ್ಲ, ಆ ಗಿಫ್ಟ್ ನ ಈ ಅಮ್ಮನ್ ಕೊಟ್ರು. ಈ ಅಮ್ಮನು ಎಲ್ಲರನ್ನು ಕರೆದ್ಬಿಟ್ಟು ಅರ್ಶನ ಕೊಟ್ಟು ಸೀರೆ ಕೊಟ್ಬಿಡೋದಂತೆ. ಯಾರು ಸೀರೆ ಕೊಡ್ಬೇಕು? ಯಾಕೆ ಕೊಡ್ಬೇಕು ಸೀರೆನ? ಕರೆಯೋದು ಯಾರನ್ನ? ಕರೆಯೋರು ಹೇಗಿರ್ಬೇಕು? ಅದು ಮಾಡೋ ಕ್ರಮ ಏನು? ಸೀರೆ ಕೊಟ್ಟ ತಕ್ಷಣ ಅವರು ಸೀರೆ ಅಲ್ಲಿಂದ ತಗೊಂಡು ಪಾಸ್ ಮಾಡ್ಬಿಡ್ತಾರ, ಉಟ್ಕೊಂಡು ಹೋಗ್ಬಿಡ್ ನೀನು ಅಂತ. ಅಂದ್ರೆ ಎಷ್ಟೊಂದು ನಾವು ಹಿನ್ನಡೆಯಾಗಿದ್ದೀವಿ. ಇವ್ರ ಮನೆಯಲ್ಲಿ ಮಂಗಳ ಕಾರ್ಯ ನಡೆಯಕ್ ಆಗತ್ತಾ? ಸಾಧ್ಯನೇ ಇಲ್ಲ. ನಡೆದ್ರು ಕೂಡ ಬೈದಲ್ಲೇ ಮದುವೆ ಮಾಡ್ಬೇಕು. ಏನಾಗುತ್ತೋ, ಹೆಂಗಾಗುತ್ತೋ, ಮದುವೆ ಕಟ್ಟಾಗ್ಬಿಡುತ್ತಾ, ನಿಂತೋಗ್ಬಿಡುತ್ತಾ, ಈ ತರ ಫಜೀತಿಯಲ್ಲೇ ಇವ್ರು 2 ಮಕ್ಕಳ ವಿಚಾರ. ಬೇಕೇ ನಮ್ಮ ಜೀವನ?
ಯಾಕೆ ಕೇಳಿದ್ದವ್ರ ಅಪ್ಪಂದು ವಿಷಯ ಅಂದ್ರೆ ಕ್ರಮಬದ್ಧವ ಇಲ್ಲದೆ ಇದ್ದಕ್ಕಂಥದ್ದು, ಕರೆಕ್ಟ್ ಟೈಮ್ ಊಟ ಮಾಡಿ ಕರೆಕ್ಟ್ ಟೈಮ್ ಗಂಡ ಹೆಂಡತಿ ಮಲಗ್ತಕ್ಕಂಥ ಸಂಪ್ರದಾಯ ಯಾವ ಕಾರಣಕ್ಕೂ ಬಂದಿಲ್ಲ. ಇವ್ರೊಬ್ಬರೇ ಅಲ್ಲ, ಕರೆಕ್ಟ್ ಟೈಮ್ಗೆ ದಾಂಪತ್ಯ ಮಲಗಬೇಕು, ಕರೆಕ್ಟ್ ಟೈಮ್ಗೆ ಇಬ್ರು ಊಟ ಮಾಡಬೇಕು, ಕರೆಕ್ಟ್ ಟೈಮ್ಗೆ ಇಬ್ರು ಜೊತೆಯಲ್ಲಿ ಒಂದು ದೇವ್ರ ದೀಪ ಹಚ್ಚಬೇಕು ಅನ್ನೋ ಸತ್ಯನೇ ನಮ್ಮ ದೇಶಕ್ಕೆ ಗೊತ್ತಿಲ್ಲ. ತಪ್ಪಲ್ವಾ ಇದು? ಎಷ್ಟೋ ಮನೆಗಳದ್ ಬರೀ ಎಷ್ಟೋ ಮನೆ ಅಲ್ಲಮ್ಮ, ಹೋಲ್ಸಲ ಎಲ್ಲಾ ಮನೇಲೂ ಹೇಳೋ, ಒಂದೆರಡು ಇರಬಹುದೇನೋ. ದಾಂಪತ್ಯ ಅಂದ್ರೆ ಅರ್ಥ ಗೊತ್ತಿಲ್ಲ, ಮದುವೆ ಆದಾಗ ಮಾತ್ರ ದಂಪತಿಗಳು ಅನಿಸ್ಕೋತಾರೆ. ಪೂಜೆ ಜೊತೆಲಿ ಮಾಡಲ್ಲ, ಇಲ್ಲ ಗಂಡ ಒಪ್ಪಲ್ಲ ಹೆಂಡತಿ ಒಪ್ಪಲ್ಲ, ಊಟ ಜೊತೆಲಿ ಮಾಡಲ್ಲ, ಅದು ಕಿತ್ತಾಡ್ಕೊಂಡು ಹೆಂಗೋ ಮಾಡ್ಕೋತಾರೇನೋ. ಮಲಗದಂತೂ ಕೇಳಂಗಿಲ್ಲ, ಅವ್ರವ್ರ ಕಮಿಟ್ಮೆಂಟ್. ಹೌದು, ನೀನ್ ತಿನ್ಬಿಟ್ಟು ಮಲಕೋ, ನಾನು ಬರ್ತೀನಿ ಬೀಗದಕ್ಕೆ 2, ಯಾಕೆ ಡಿಸ್ಟರ್ಬ್ ಆಗ್ಬೋದಲ್ಲ, ಅವನೇ ಬೀಗ ತಕ್ಕೊಳ್ಳೋದು, ಒಳಗಡೆ ಹೋಗೋ ತಿನ್ಕೊಂಡು ಮಲ್ಕೊಳ್ಳೋದು. ಇದು ಒಂದು ದಾಂಪತ್ಯನಾ? ಇದಕ್ಕೆ ಬೇಕಿತ್ತ ಮದುವೆ? ಇದೇ ಒಂದು ದೊಡ್ಡ ಶಾಪ. ಇವ್ರ ಹೊಟ್ಟೆಲಿ ಹುಟ್ಟು ಮಕ್ಕಳು ಅನುಭವಿಸ್ತಾ ಇದ್ದಾರೆ. ಇವತ್ತು ಹೇಳಿದ ಕಾನ್ಸೆಪ್ಟ್ಗೆ ಈ ಉತ್ತರ ಎಲ್ರಿಗೂ ಅರ್ಥ ಆಗ್ಲಿ ಅಂತ ತೋರಿಸ್ತಾ ಇದ್ದೀನಿ. ಪುಷ್ಯ ನಕ್ಷತ್ರದ ಹುಟ್ಟೋದು ಏನಕ್ಕೆ ಅಂದ್ರೆ, ಎಲ್ಲವೂ ಇದ್ದು ಏನೂ ಇಲ್ಲದ ರೀತಿಯಲ್ಲಿ ಬೀದಿಲ್ ನಿಂತಿರ್ತಕ್ಕಂತಹ ಒಂದು ರೀತಿಯನ್ನ ಅನುಭವಿಸ್ಬೇಕಾಗತ್ತೆ. ವಿದ್ಯೆ ಇದೆ, ಬುದ್ಧಿ ಇದೆ, ಏನ್ ಬೇಕು ಮಾಡೋ ಶಕ್ತಿ ಇದೆ, ಆದ್ರೆ ಆಗಲ್ಲ, ನಡಿಯಲ್ಲ. ಜೀವನ ಪರ್ಯಂತ ಅನುಭವಿಸ್ಬೇಕು. ಮದುವೆ ಆಗತ್ತಾ ಗೊತ್ತಿಲ್ಲ, ಆಗಲ್ವಾ ಗೊತ್ತಿಲ್ಲ. ಎಷ್ಟು ಹಿಂಸೆ ಅಲ್ವಾ? ಈಗ ಇವ್ರ ಗಂಡ ಹೆಂಡತಿ ಇದನ್ನು ಯೋಚನೆ ಮಾಡಿ ಮಾಡಿ ಏನಾಗತ್ತೆ, ಆರೋಗ್ಯ ಕೆಡುತ್ತೆ. ನಾಳೆ ಇವ್ರ ಹೊಟ್ಟೆಯಲ್ಲಿ ಹುಟ್ಟುವಂತ, ಇವ್ರ ಮದುವೆ ಮಾಡಿದ ಮಕ್ಕಳ ಹೊಟ್ಟೆಯಲ್ಲಿ ಹುಟ್ಟುವ ಮಕ್ಕಳು ಎಂತಹ ನಿರ್ಗತಿಕವಾದ ರೀತಿಯಲ್ಲಿ ಕೆಟ್ಟ ನಕ್ಷತ್ರಗಳು ಬರದೆ ಏನ್ ಮಾಡುತ್ತೆ? ಅರ್ಥ ಆಯ್ತಲ್ಲ? ಗುರುತು ಗೊತ್ತಾಯ್ತಲ್ಲ? ತಂದೆ ತಾಯಿ ಸುಖವನ್ನ ಅನುಭವಿಸದೆ ಮಕ್ಕಳು ಮೊಮ್ಮಕ್ಕಳು ಸುಖ ಅನುಭವಿಸಕ್ಕೆ, ಒಂದೇ ಮದುವೆ ನಿಂತ್ಕೊಳ್ಳಕ್ಕೆ, ಸಮಯಕ್ಕೆ ಸರಿ ಮದುವೆ ಆಗಕ್ಕೆ ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ. ಇದು ಒಂದು ದೊಡ್ಡ ಶಾಪ ಕುಟುಂಬದ್ದೇ. ಅಮ್ಮ ಅರ್ಥ ಆಯ್ತಾ? ಬೇಜಾರಾಯ್ತಾ? ಇಲ್ಲ ಗುರುಜಿ, ಗೊತ್ತಾಗ್ತಿಲ್ಲ ಅದೇ ಏನು ಅಂತ ನಮ್ಗೆ. ಅಲ್ಲ, ಗೊತ್ತಾಗೋದು ಇಲ್ಲ. ಒಂದ್ ನಿಮಿಷ, ನಿಮ್ಗೆ ಇಷ್ಟು ಬೇಗ ಅರ್ಥ ಆಗಿ ನೀವ್ ಯಾಕೆ ಇಷ್ಟೊಂದಿನ ಮಾಡ್ತಿದ್ರಿ? ನಿಮ್ ಅರ್ಥನೂ ಆಗಲ್ಲ. ಫಸ್ಟ್ ನೀವು ಮಾಡ್ಬೇಕಾದ ಶಿಸ್ತೇನು ಅಂದ್ರೆ, ನಮ್ಮ ಅತ್ತೆ ಏನಕ್ಕೆ ಮಾಡ್ತಾ ಇದ್ರು? ನಂಬರ್ 1, ಪುಷ್ಯ ನಕ್ಷತ್ರಕ್ಕೆ ಮಗ ಏನಕ್ಕೆ ಕೊಟ್ಟದ? ನಾನು ಏನು ಮಾಡಿದ್ರೆ ಮಗಳ ಮದುವೆ ಆಗೋದು ಮುಖ್ಯ ಅಲ್ಲ, ಆದ್ಮೇಲೆ ಚೆನ್ನಾಗಿರ್ಬೇಕು, ಅದು ಮುಖ್ಯ. ನಾವು ಮದುವೆ ಮಾಡೋದು ಮಾತ್ರ ಮುಖ್ಯ ಅನ್ಕೋತೀವಿ, ಆಮೇಲೆ ಏನಾರು ಆಗ್ಲಿ. ಇದೆಲ್ಲ ತಪ್ಪು ಮಾಹಿತಿ. ಸರಿಯಾಗಿ ತಿಳ್ಕೊಳ್ತೀನಿ ಅನ್ನೋ ಆಸಕ್ತಿ ನಿಮ್ಮಲ್ಲಿ ಇದ್ರೆ ತಿಳ್ಕೊಳಕ್ ಪ್ರಯತ್ನ ಮಾಡಿ. ಹುಡುಕಕ್ ಹೋಗ್ಬೇಡಿ, ಕಾಯ್ಬೇಡಿ. ಯಾವುದು ಗ್ಯಾರಂಟಿ ಇರಲ್ಲ, ನಿಂತೋಗ್ಬೋದು, ಕಟ್ಟಾಗ್ಬೋದು. ಈ ತರ ಸಮಸ್ಯೆ ಅನುಭವಿಸ್ಬೇಕಾಗತ್ತೆ. ಇದನ್ನೆಲ್ಲ ಮುಚ್ಚಿಟ್ಟು ದಬ್ಬಾಳಿಕೆ ಮಾಡಿ ಏನೋ ಯಾರಿಗೋ ಕುರಿನೋ ಮೇಕೆನೋ ಕುಯ್ದು ಏನೋ ಮಾಡ್ಬಿಟ್ರಿ ಅಂತ ಇಟ್ಕೊಳ್ಳಿ. ಆದ್ರೆ ಮದುವೆ ಆದ್ಮೇಲೆ ಹೆಂಗ್ ಬರುತ್ತೆ ಕಂಪ್ಲೇಂಟ್ ಅಂದ್ರೆ, ಏನಕ್ಕಾರು ಮದುವೆ ಮಾಡಿದೆ, ಈಗ ಮದುವೆ ಆಗಿಲ್ಲ, ಆಗ ಏನಕ್ಕೆ ಮಾಡಿದೆ? ಈ ತರ ಪ್ರಾಬ್ಲಮ್ ನೀವು ಸೃಷ್ಟಿ ಮಾಡ್ಕೊಳ್ಳೋದಕ್ಕೆ ಬಿಟ್ಟು, ಪ್ರತಿ ತಂದೆ ತಾಯಿಗಳು ಮಕ್ಕಳಿಗೆ ಮದುವೆಗೆ ಮುಂಚೆ ತಡ ಯಾಕೆ ಆಗ್ತಾ ಇದೆ? ನಂಬರ್ 1, ಮದುವೆಗೆ ಯಾಕೆ ಒಪ್ಪಲ್ಲ? ನಂಬರ್ 2, ಬಂದ್ ಸಂಬಂಧ ಯಾಕೆ ಕಟ್ಟಾಗ್ತಾ ಇದೆ? ನಂಬರ್ 3, ಪ್ರತಿ ಒಂದು ಕೂಡ ನೀವು ಗಂಡ ಹೆಂಡತಿ ಏನ್ ನಡ್ಕೊಂಡಿದ್ದೀರೋ, ನಿಮ್ಮ ಅತ್ತೆ ಮಾವ ಏನ್ ನಡ್ಕೊಂಡ್ರೋ, ನಿಮ್ಮ ಅಪ್ಪ ಅಮ್ಮ ಏನ್ ನಡ್ಕೊಂಡ್ರೋ, ಅದ್ರ ಗಿಫ್ಟೇ ಮಕ್ಕಳು. ಈ ಸತ್ಯವನ್ನ ತಿಳ್ಕೊಕ್ ಪ್ರಯತ್ನ ಮಾಡಿ. ಒಳ್ಳೆದಾಗಲಿ. ಓಕೆ, ಧನ್ಯವಾದಮ್ಮ ಕರೆ ಮಾಡಿದ್ದಕ್ಕಾಗಿ. ಈಗ ಲಿಂಗರಾಜು ಅಂತ ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ನಮಸ್ತೆ ಸರ್. ನಮಸ್ಕಾರ ಮೇಡಮ್. ಎಲ್ಲಿಂದ ಕರೆ ಮಾಡಿದ್ದೀರಾ? ಸರ್ ಮೇಡಮ್, ಬೆಂಗಳೂರಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ಅವ್ರ ನಕ್ಷತ್ರ ಹೇಳ್ಬೋದಾ? ನನ್ನ ಬಗ್ಗೆನೇ ಕೇಳಬೇಕು, ಭರಣಿ ನಕ್ಷತ್ರ. ಓಕೆ, ಗುರೂಜಿ ಇದ್ದಾರೆ. ಹಲೋ, ನಮಸ್ಕಾರ ಗುರುಜಿ. ನಾರಾಯಣ. ಎಷ್ಟು ವಯಸ್ಸು? 70. ಒಬ್ಬ ಸಾಧನೆ ಮಾಡಿದೀರಾ. ಏನ್ ಕೇಳ್ಬೇಕು ಅಂತ ಮಾಡಿದ್ರಿ? ಆರೋಗ್ಯದ ಬಗ್ಗೆ ವಿಚಾರಿಸಬೇಕಾಗಿತ್ತು. ನಿಮ್ಮ ಶ್ರೀಮತಿಯವರು ಎಲ್ಲಿದ್ದಾರೆ, ಹೇಗಿದ್ದಾರೆ? ಚೆನ್ನಾಗಿದ್ದಾರೆ. ಆದ್ರೆ ಒಂದು 6 ತಿಂಗಳಿಂದ ಬ್ಯಾಕ್ ಪೈನ್ ಅಂದ್ಬಿಟ್ಟು ಅನಾರೋಗ್ಯದಿಂದ ಇದ್ರು. ಈಗ ಅಂಡರ್ ಟ್ರೀಟ್ಮೆಂಟ್ ಅಲ್ಲಿ. ಓಕೆ, ಮದುವೆ ಜೀವನ ಹೇಗ್ ಕಳೆದಿದ್ದೀರಾ? ಖುಷಿಯಾಗಿ ಕಳೆದಿದ್ದೀರಾ? ಮದುವೆ ಮಾಡ್ಕೊಂಡಿದ್ದೀರಿ, ಮಾಡ್ಕೊಂಡು ಜೊತೆಲಿ ಬಂದಿ ಅಂತೀರಿ. ಯಾವ ತರ ತಗೊಂಡ್ರಿ ಮದುವೆ ವಿಷಯ? ಮದುವೆ ತೃಪ್ತಿಯಿಂದ ಜೀವನ ಸಾಗಿಸಿದೀವಿ ಸ್ವಾಮಿ. ಖುಷಿಯಾಗಿದ್ಯಾ? ಓಕೆ, ಎಷ್ಟು ಜನ ಮಕ್ಕಳು? 2. ಅವ್ರದ್ದು ಮದುವೆ ಆಯ್ತಾ? ಆಗಿದೆ. ಅವ್ರು ನೆಮ್ಮದಿಯಾಗಿ ತೃಪ್ತಿಯಾಗಿದ್ದಾರಾ? ಇದಾರೆ ಸ್ವಾಮಿ, ಇದಾರೆ. ನೆಮ್ಮದಿಯಾಗಿ ತೃಪ್ತಿಯಾಗಿದ್ದಾರಾ? ಇದಾರೆ ಸ್ವಾಮಿ, ಇದಾರೆ. ಓಕೆ, ಈಗ ನೀವು ವಾಸ ಮಾಡೋ ಮನೆಯಿಂದನೇ ಸ್ವಲ್ಪ ಈಗ 5 ವರ್ಷ ಆಯ್ತು ಕಟ್ಟಿ. ನಾವು ನಾನೇ ಕಟ್ಸಿದ್ದು. ಏನೋ ಅಲ್ಪ ಜ್ಞಾನ, ನಮಗ್ ಜ್ಞಾನ ಕಡಿಮೆಯಿಂದ ಕಟ್ಕೊಂಡ್ಬಿಟ್ಟಿದೀವಿ. ಅಲ್ಲ, ನಿಮ್ಗೆ ಗೊತ್ತಿಲ್ವಾ? ಅವಾಗ ಜ್ಞಾನ ಇಲ್ಲ ನಮ್ಗೆ ಅಂತ ಗೊತ್ತಿಲ್ವಾ ಮನೆ ಕಟ್ಟುವ? ಇಲ್ಲ, ಏನೋ ಮನೆ ಕಟ್ಬೇಕು, ಒಂದು ಗೂಡು ಮಾಡ್ಕೋಬೇಕು ಅನ್ನೋ ದೃಷ್ಟಿಯಿಂದ ಕಟ್ಕೊಂಡ್ಬಿಟ್ಟು ಈಗ
ಅದು ಚೌಕವಾಗಿ ಕಟ್ಲಿಲ್ಲ, ಕಟ್ಬೋದಾಗಿತ್ತು. ಗೊತ್ತಿಲ್ವಲ್ಲ ಪ್ರಪಂಚಕ್ಕೆ. ಚೌಕವಾಗಿ ಕಟ್ಟಿದ್ರೆ ನಮ್ಗೆ ಸೂರ್ಯನ ಕಿರಣ ಮಧ್ಯಕ್ಕೆ ಬೀಳೋದು, ಆರಾಮಾಗಿ ಆರೋಗ್ಯ ಇರೋದು ಏನೋ. ಒಂದ್ ನಿಮಿಷ ಹೇಳಿ. ನಾವು ಅಲ್ಪಜ್ಞಾನದಲ್ಲಿ ಯಾಮಾರ್ಬಿಟ್ಟು ಈಗ ಪಶ್ಚಾತ್ತಾಪ ಪಡಂಗಾಗಿದೆ. ಇವತ್ತು ಈಗ ಅದಕ್ಕೆ ಒಂದ್ ನಿಮಿಷ, ಇವತ್ತು ಚಿತ್ರ ನೋಡಿದ್ರಲ್ಲ ಹೇಗನ್ನಿಸ್ತು ನಿಮ್ಗೆ? ಚಿತ್ರ ನೋಡಿದ್ರಲ್ಲ ಹೇಗನ್ನಿಸ್ತು? ನನಗಂತೂ ಭಾರಿ ನಿರಾಶೆ ಆಯ್ತು. ಯಾಕೆ? ನಾನು ಈ ಕೆಲಸ ಮಾಡ್ಲಿಲ್ವಲ್ಲ, ಶ್ರೀನಿವಾಸ ನಮಗ್ ದಾರಿ ತೋರ್ಲಿಲ್ವಲ್ಲ. ಓಕೆ, ಇವತ್ತಾರು ಶ್ರೀನಿವಾಸದ ಕರುಣೆ ಕೊಟ್ಟು ಇವತ್ತು ಕರೆ ಸಿಕ್ಕಾಯ್ತಲ್ಲ, ಖುಷಿ ಪಡಿ. ಹೌದು ಹೌದು. ನಿಮ್ಮ ಮನೆ ಸುತ್ತ ಜಾಗ ಇದೆಯಾ? ಸುತ್ತ ಈಗ ಖಾಲಿ ನಿವೇಶನ ಇರೋದ್ರಿಂದ ಇದೆ. ನಿಮ್ಮದು ಖಾಲಿ ಇದೆಯಾ ಅಂತ? ನಿಮ್ ಜಾಗ, ಬೇರೆಯವ್ರ ಜಾಗ ಬಿಡಿ, ನಿಮ್ ಜಾಗ ಇಲ್ಲ. ಪಶ್ಚಿಮ ದಿಕ್ಕು ಖಾಲಿ ಇದೆ, ಉತ್ತರಕ್ಕೆ ಖಾಲಿ ಇದೆ. ನೋಡಿ, ಈಗ ನಿಮ್ಮ ಹೆಂಗಸರಿಗೆ ಬ್ಯಾಕ್ ಬೋನ್ ಹೇಳಿದ್ರಲ್ಲ, ಹಾ, ಇಲ್ಲೇ ಇರೋದು. ಈ ಪಶ್ಚಿಮದ ಖಾಲಿ ನಿವೇಶನ ನಿಮ್ದು ಏನ್ ಖಾಲಿ ಇದೆ ಪಶ್ಚಿಮದಲ್ಲಿ, ಹೆಂಗಸರು ಯಾವಾಗ್ಲೂ ಯೋಚನೆ ಮಾಡ್ಕೊಂಡೇ ಇರಬೇಕು. ಕೂತ್ಕೊಳ್ಬೇಕಾದ್ರು ನ್ಯಾಯ ಕೂತ್ಕೊಳ್ಳಲ್ಲ, ಅಲ್ಲೂ ಬೇರೆ ಪ್ರಾಬ್ಲಮ್ ಇದೆ, ಕೂತ್ಕೊಳ್ಳೋದ್ರಲ್ಲೂ ಕರೆಕ್ಟ್ ಇಲ್ಲ, ಆಂಗಲ್ ಇಲ್ಲ ನಿಮ್ ಹೆಂಗಸರು. ಅಯ್ಯೋ, ಅವ್ರದ್ದು ಆರಿದ್ರ ನಕ್ಷತ್ರ ಸ್ವಾಮಿ, ಅದು ನನಗೆ ಭಯ. ಮದುವೆಯಾಗಿ ಈಗ ನೀವು ತಿಳ್ಕೊತಾ ಇದ್ದೀರಾ ಆರಿದ್ರ ನಕ್ಷತ್ರ ಅಂತ? ನೀವು ಮದುವೆ ಮಾಡ್ಕೊಳ್ಳೋ ಗೊತ್ತಿತ್ತಾ? ಇಲ್ಲ. ಮನೆ ಕಟ್ಟುವಾಗ ಗೊತ್ತಿತ್ತಾ? ಇಲ್ಲ. ಈಗ ನಿಮಗೆ ಮದುವೆ ಮಾಡಿಸೋದು ಪುರೋಹಿತರು ಪ್ಲಸ್ ಮನೆ ಕಟ್ಸೋದು ಪುರೋಹಿತರಿಗೆ ಎಲ್ಲಿ ತಂದು ಕೂರ್ಸೋಣ ಯೋಚನೆ ಮಾಡಿ ನೀವೇನೆ. ಸರ್, ನಮ್ ಕರ್ಮಶೇಷ ಫಲ ಅನ್ಕೊಂಡು ಅನುಭವಿಸ್ತಾ ಇದ್ದೀವಿ ಅಷ್ಟೇ ಸ್ವಾಮಿ. ಎಲ್ಲಿವರೆಗಪ್ಪ ಅನುಭವಿಸ್ತೀರಾ? ನೆಮ್ಮದಿಯಾಗಿ ಕಾಲ ಕಳಿಬೇಕು ಅಂತ ಈ ವಯಸ್ಸಲ್ಲಿ ಪಾಪ ಅನುಭವಿಸೋದಾ? ಏನ್ ಮಾಡೋದು? ಅದಕ್ಕೆ ತಮ್ಮ ಹತ್ರ ಬಂದು, ಈಗ ಮೊಮ್ಮಗಳು ಬೇರೆ 2.5 ವರ್ಷದ ಮೊಮ್ಮಗಳು ಶತಭಿಷ ನಕ್ಷತ್ರ ಹುಟ್ಬಿಟ್ಟಿದ್ದಾಳೆ. ಬಂತು ನೋಡಿ, ತಾವ್ ಹೇಳಿದ್ರಿ, ಬಂತು ನೋಡಿ, ಅಲ್ಲಿ ಬಂತು. ಈಗ ಐತೆ ನಿಮ್ದು ಮುಂದೆ ಮಾರಿ ಹಬ್ಬ ಅಂದ್ರೆ. ತಾತ ಏನು ಮಾಡ್ತಾರೋ, ಮಗಳ ಹೊಟ್ಟೆಯಲ್ಲಿ ಮಕ್ಕಳು ಹುಟ್ಟುತ್ತಾರೆ. ಶತಭಿಷ ಎದುರ್ಕೋಬೇಡಿ. ಯಾಕೆಂದ್ರೆ ನೀವು ಭರಣಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ಲೆಕ್ಕಾಚಾರ ನಿರ್ದೇಶದಿಂದ ಏನಂದ್ರೆ, ನಿಮ್ಮ ತಂದೆಯ ಮನೆಯಲ್ಲಿ ನಿಮ್ಮ ತಂದೆಯ ತಾಯಿ ಮಾಡಿದಂತಹ ಸಂಸಾರದ ವಿಚಾರದಲ್ಲಿ ಹೆಣ್ಣು ಮಕ್ಕಳು ಯಾರು ಖುಷಿಯಾಗಿ ಸಂಸಾರ ನಡೆಸಿದ್ರು ಅಂತ ಸ್ವಲ್ಪ ಗಮನಿಸ್ಕೊಳ್ಳಿ ನೀವು. ದಾಂಪತ್ಯ ಒಬ್ರು, ನಮ್ಮ ಅತ್ತೆದೀರು ಒಬ್ರು ಇಲ್ಲ ಬಿಡಿ. ಸ್ವಲ್ಪ ಯೋಚನೆ ಮಾಡಿ. ಹಿಂಗೆ ಮಾತಾಡ್ತಾ ಹೋದ್ರೆ ಸಂಜೆ 7 ಗಂಟೆ ಆಗತ್ತೆ ನಿಮ್ ಮನೆ ಒಂದ್ ಸ್ಟೋರಿ ಬಿಚ್ಚಿದ್ರೆ. ಹೌದು. ಈ ಸತ್ಯ ತಿಳ್ಕೋಬೇಕು ಅಂತ ಗೊತ್ತೇ ಇಲ್ವಲ್ಲ ನಿಮ್ಗೆ? ಈಗ ನನಗೆ ಶ್ರೀನಿವಾಸ ದಾರಿ ತೋರವನಲ್ಲ ನಿಮ್ಮಂತವ್ರನ್ನ. ಅಷ್ಟು ಖುಷಿ ಪಟ್ಕೊಳ್ಳಿ. ಆದ್ರೂ ಈಗಲೂ ಕಾಲ ಮಿಂಚಿಲ್ಲ, ಯೋಚನೆ ಮಾಡಕ್ ಹೋಗ್ಬೇಡಿ. ನೀವು ಮನೆಯನ್ನ ಅಳತೆ ತಗೊಂಡು ಕೊನೆ ಪಕ್ಷ ಯಾವ ರೀತಿಯಾಗಿ ಅದನ್ನ ಪರಿವರ್ತನೆ ಮಾಡ್ಕೋಬಹುದು ಅನ್ನೋ ಸತ್ಯ ನಿಮ್ಗೆ ತಿಳ್ಕೊಬೇಕಾದ್ರೆ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಎದುರ್ಕೋಬೇಡಿ. ಇನ್ನು ವಯಸ್ಸಿದೆ, ಅಯ್ಯೋ ಆಗೋಯ್ತು ಬಿಡು ಅಂತ ಯೋಚನೆ ಮಾಡಕ್ ಹೋಗ್ಬೇಡಿ. ಮೊದಲು ಭರಣಿ ನಕ್ಷತ್ರಕ್ಕೆ ನಾನು ಏನು ಕುಟ್ಟಿದೆ ಅಂತ ಫಸ್ಟ್ ತಿಳ್ಕೊಬೇಕು ನೀವು. ಅದ್ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ರೆ ನಿಮ್ ಹೆಂಡತಿನೂ ಬರ್ತಾರೆ, ಎಲ್ಲರೂ ಇಡೀ ನಿಮ್ ಕುಟುಂಬ ಬರುತ್ತೆ. ಆ ವಿಷಯ ತಿಳ್ಕೊಂಡು ಮನೆ ಬಗ್ಗೆ ತೀರ್ಮಾನ ಮಾಡೋಣ. ಭರಣಿ ನಕ್ಷತ್ರದಲ್ಲಿ ಹುಟ್ಟಿದ್ರೆ ಸಾಕಷ್ಟು ಸಲ ಹೇಳ್ತೀನಿ, ಸ್ವಂತ ಮನೆ ಕಟ್ಟಬೇಡಿ. ಈಗ ನೋಡಿ, ನೆಕ್ಸ್ಟ್ ಶತಭಿಷಕ್ ಬಂತು, ಅವರು ಮನೆ ಕಟ್ಟಂಗಿಲ್ಲ. ಹಿಂಗೆ ಉದ್ದಕ್ಕೂ ಹೋಗ್ತಾನೆ ಇರುತ್ತೆ, ಸ್ವಂತ ಮನೆ ಕಟ್ಟಕ್ಕೆ ಆಗಲ್ಲ. ಕಟ್ಟಿದ್ರೆ ಈ ತರ ಆಗತ್ತೆ. ಅದಕ್ಕೋಸ್ಕರವಾಗಿ ನೀವು ಇಷ್ಟು ಚೆನ್ನಾಗಿ ಫ್ರಾಂಕ್ ಆಗಿ ಓಪನ್ ಮಾಡಿ ಹೇಳಿ ಮಾತಾಡಿದಿರಾ, ಪ್ರತಿಯೊಬ್ಬರಿಗೂ ಅರ್ಥ ಆಗ್ಲಿ. ಸಂಕ್ರಾಂತಿ ವಿಶೇಷ ನಿಮ್ಮ ಮೂಲಕ ಎಲ್ಲ ಜನಕ್ಕೂ ಅರ್ಥ ಆಗ್ಲಿ. ಮನೆಯನ್ನ ಕಟ್ಟೋದು ಯಾರೋ ಹೇಳಿದ್ರು ಅಂತ ಮನೆ ಕಟ್ಟಿದ್ರೆ ಹೀಗೆ ಅನುಭವಿಸ್ಬೇಕಾಗತ್ತೆ. ನೀವು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ, ಹೆದರಬೇಡಿ, ಯೋಚನೆ ಮಾಡಬೇಡಿ. ಒಳ್ಳೇದಾಗ್ಲಿ. ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ನೀವು ಕೂಡ ಗುರೂಜಿ ಜೊತೆ ಮಾತನಾಡಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಗುರೂಜಿ ಜೊತೆ ನಿಮ್ಮ ಸಮಸ್ಯೆಯನ್ನ ಹೇಳ್ಕೊಂಡು ಅದಕ್ಕೆ ಪರಿಹಾರವನ್ನ ಕೂಡ ಕಂಡುಕೊಳ್ಬಹುದು. ಗುರೂಜಿ, ನಾವು ಆಗ್ಲೇ ಮಾತಾಡ್ತಿದ್ವಿ, ನೀವು ಕೂಡ ಹೇಳ್ತಾ ಇದ್ರಿ ಮಗುವಿನ ಹಿಂದಿನ ಕಥೆಯನ್ನ ತಿಳಿದುಕೊಳ್ಬೇಕು ಅಂತ. ಯಾವ ರೀತಿ ಕಥೆಯನ್ನ ತಿಳ್ಕೋಬೇಕು? ಮಗು ಹುಟ್ಟತ್ತೆ, ಮಗು ಬೆಳೆಯುತ್ತೆ ಅಂತಕ್ಕಂಥದ್ದು ನಮ್ಮ ಕೈಯಲ್ಲಿದೆ ಅಂತ ನಾವು ಅನ್ಕೋತೀವಿ. ಹೌದು. ಇಲ್ಲಿ ಒಂದು ಪ್ರಶ್ನೆ ಏನಕ್ಕಂದ್ರೆ, ಈಗ ಇವರ ಹೇಳಿದ್ರು ನಾವು ಮನೆ ಕಟ್ಟುವಾಗಲೂ ಗೊತ್ತಾಗದೆ ಅಜ್ಞಾನತ್ವದಲ್ಲಿ ಒಪ್ಕೊಂಡ್ರು. ಈ ರೀತಿ ಪ್ರತಿಯೊಬ್ರು ಒಪ್ಕೊಂಡ್ರೆ ಅಮ್ಮ ಭಗವಂತ ದಾರಿ ತೋರಿಸ್ತಾರೆ. ನಮ್ಮಲ್ಲಿ ಏನ್ ಗೊತ್ತಾ, ಒಳಗಡೆ ಹೊಟ್ಟೆ ಎಸಿತಾ ಇದ್ರು, ಒಳಗಡೆ ಏನೇ ಗಾಯ ಆಪರೇಷನ್ ಆಗಿದ್ರು ಸ್ಟೈಲ್ ಪ್ಯಾಂಟ್ ಹಾಕೊಂಡು ನಾನ್ ಚೆನ್ನಾಗಿದ್ದೀನಿ ಅಂತ ಕೊಚ್ಕೊಳ್ಳೋದೇ ಜಾಸ್ತಿ ಅಭ್ಯಾಸ. ಸ್ಕೋಪ್ ತಗೊಳ್ಳೋದು, ಆ ಸ್ಕೋಪ್ ತಗೊಂಡ್ರೆ ಅವರೇ ಅನುಭವಿಸೋದು. ಇರೋ ಸತ್ಯ ಹೇಳ್ಕೊಂಡು ಅದನ್ನ ಹೆಂಗ್ ಸರಿ ಮಾಡ್ಬೇಕು ಅಂತ ಪ್ರಯತ್ನ ಪಡ್ತಕ್ಕಂಥ ವಿಚಾರವೇ ಸಂಕ್ರಾಂತಿ ಹಬ್ಬ. ಯಾಕೆ ಹಬ್ಬದ ಮೇಲೆ ಹೇಳ್ತಾ ಇದ್ದೀನಿ ಅಂದ್ರೆ, ನಿಜವಾಗ್ಲೂ ಶುಭಾಶಯ ಹೇಳಕ್ ಹೋಗ್ಬೇಡಿ. ಸಂಕ್ರಾಂತಿ ಹೊಸ ಅಕೌಂಟ್, ನಮ್ಮ ವಂಶದ ಅಕೌಂಟ್ ಅನ್ನ ಬಿಚ್ಚುವ, ಓಪನ್ ಮಾಡುವ
ನೆನ್ನೆ ಹೇಳಿದ್ದೀನಿ ಶ್ರೀ ಕ್ಷೇತ್ರ. ಅದಕ್ಕೋಸ್ಕರವಾಗಿ ಆ ಶ್ರೀ ಕ್ಷೇತ್ರದ ಇವತ್ತು ಹೇಳಲಿಕ್ಕಾಗಲ್ಲ. ಆ ಯಾವ ಶ್ರೀ ಕ್ಷೇತ್ರ ಇದೆ ಅಲ್ಲಿಗೆ ಹೋಗಿ ನಮ್ಮವರನ್ನ ಭೇಟಿ ಮಾಡಿ, ಯಾರನ್ನ? ಸತ್ತಿರ್ತಾರಲ್ಲಮ್ಮ, ಗತಿಸಿದವರನ್ನ, ಅಂದ್ರೆ ನಮ್ಮ ಹಿರಿಯವರು. ಆ ಗತಿಸಿದವರನ್ನ ನಾವು ಭೇಟಿ ಮಾಡುವಂತಹ ವಿಚಾರನೆ ಸಂಕ್ರಾಂತಿ. ಇನ್ನೊಂದು ಪಾದ ಮುಂದಕ್ಕೆ ಹೋದ್ರೆ ಸಂಕ್ರಮಣ. ಇದೆರಡನ್ನು ತಿಳ್ಕೊಳ್ರಿ ಸಾಕು. ನಿಮ್ಮ ಜೀವನದಲ್ಲಿ ಏನ್ ಕರ್ಮಗಳು ಪಾಪಗಳು ಇದೆಯೋ ಎಲ್ಲಾ ನಿವಾರಣೆ ಆಗತ್ತೆ. ಸಂಕ್ರಾಂತಿ ಸಂಕ್ರಮಣವನ್ನ, ನಿಮ್ಮ ಹಳೆ ಕರ್ಮಗಳನ್ನ ತೊಳಿತಕ್ಕಂತಹ ವಿಶೇಷವಾಗಿರ್ತಕ್ಕಂತಹ ಭಗವಂತ ಕೊಟ್ಟಿರ್ತಕ್ಕಂಥ ಸ್ವರ್ಗದ ಬಾಗಿಲು. ಯಾಕೆ ಅಂದ್ರೆ ಸಂಕ್ರಾಂತಿ ಒಳಗಡೆ ಸತ್ರೆ ಬಾಗಿಲು ಡೈರೆಕ್ಟ್ ಆಗಿರುತ್ತಂತೆ ಅಂತ ಹೇಳುವಂತ ಕಲ್ಪನೆಗೂ ಹೇಳಿದ್ದಾರೆ. ಹಬ್ಬನ ಅರ್ಥ ಮಾಡ್ಕೊಳ್ಳಿ ಅಂತ. ಏನ್ ಹಬ್ಬ ಅದು ಅಂದ್ರೆ ಹಿರಿಯರ ಹಬ್ಬ. ಸಂಕ್ರಾಂತಿ ಏನು? ಹಿರಿಯರ ಹಬ್ಬ. ಅದು ನಿಮಗ ಹಬ್ಬ ಅಲ್ಲ. ಎಲ್ಲದಕ್ಕೂ ಹಬ್ಬನೇ. ನಾವು ಒಂದೆಲ್ಲದಕ್ಕೂ ಹಬ್ಬನೇ. ಸತ್ತವರಿಗೆ ಹಬ್ಬ ಅಂತ ಹೇಳೋದು ಪದ ಯಾವುದು? ಸಂಕ್ರಾಂತಿಗೆ ಮಾತ್ರ. ಇನ್ ಮಿಕ್ಕದ್ ಯಾವುದೇ ಕಾರಣಕ್ಕೂ ಅವ್ರು ತಿಥಿ ಮಾಡ್ಬೇಕಾದ್ರು ಹಬ್ಬ ಅಂತ ಹೇಳಂಗಿಲ್ಲ. ಈಗಲೂ ಉತ್ತರ ಕರ್ನಾಟಕದ ಕಡೆ ಹಂಗೆ ಹೇಳೋದು, ಹಬ್ಬ ಮಾಡ್ತೀವಿ ಸ್ವಾಮಿ, ಪೂಜೆ ಮಾಡ್ತೀವಿ ಸ್ವಾಮಿ. ಅವ್ರು ಬಿಡೋದೇ ಇಲ್ಲ, ಅವ್ರಿಗೆ ಅದೇ ಬಂದಿರೋದು ಅಭ್ಯಾಸ. ಹಾಗಾಗಿ ಇಲ್ಲಿ ಮಾಡ್ತಕ್ಕಂಥ ವಿಚಾರ ಏನಪ್ಪಾ ಅಂದ್ರೆ, ನಮ್ಮ ಮನೆ ದೇವರು ಯಾವುದು ಅಂತ ಕೇಳ್ತಾರೆ. ಅಮ್ಮ, ನಿಜವಾಗ್ಲೂ ಸಂಕ್ರಮಣದ ವಿಷಯದಲ್ಲಿ, ಸಂಕ್ರಾಂತಿ ವಿಷಯದಲ್ಲಿ ಒಂದು ವಿಚಾರವನ್ನ ಹೇಳ್ತೀನಿ. ನಮ್ಮ ಮನೆಯ ದೇವರು ಯಾವುದು ಅಂತ ಎಷ್ಟೋ ಜನ ಇನ್ನೂ ಪರದಾಡ್ತಾ ಇದ್ದಾರೆ. ನಿಜವಾಗ್ಲೂ ಮನೆ ದೇವರು ಯಾವುದು ಅಂದ್ರೆ, ನಮ್ಮ ಹೊಟ್ಟೆಯಲ್ಲಿ ಹುಟ್ಟುವುದೇ ಮಗು ಹುಟ್ಟುತ್ತಲ್ಲ, ಅದೇ ಮನೆ ದೇವರು. ನಮ್ಮ ಹೊಟ್ಟೆಯಲ್ಲಿ ಹುಟ್ಟುವ ಮಗುವೇ ನಮ್ಮ ಮನೆ ದೇವರಾಗಿದೆ. ಅದಕ್ಕೆ ಆರೋಗ್ಯವಾಗಿ ನೆಮ್ಮದಿಯಾಗಿ ಬೆಳೆಸಿದ್ರೆ ಅದೇ ನಿಮ್ಮ ಮನೆ ರಕ್ಷಣೆ ಆಗತ್ತೆ. ನೀವು ಆ ಮಗುನ ಸೈಡ್ಗೆ ಹಾಕ್ಬಿಟ್ಟು ಆರ್ಲಿಕ್ಸ್ ಬೋರ್ಮಿಟ ಕುಡಿಸ್ಬಿಟ್ಟು ತಗೊಂಡು ಸ್ಕೂಲ್ಗೆ ಬಿಸಾಕ್ಬಿಟ್ಟು ನೀವು ದೇವಸ್ಥಾನ ರೌಂಡ್ ಹೊಡೆಯಕ್ಕೆ ಹೋಗ್ತೀರಾ, ನನ್ನ ಮಗನ ಒಳ್ಳೇದಾಗ್ಲಿ, ನನ್ನ ಮಗಳು ಒಳ್ಳೇದಾಗ್ಲಿ ಅಂತ. ಎಂತ ಅಜ್ಞಾನತ್ವದ ರೈ. ಅಯ್ಯಪ್ಪ ಅದನ್ನೇ ಹೇಳಿದ್ರು, ಅಜ್ಞಾನತ್ವ. ಈ ಅಜ್ಞಾನತ್ವದಲ್ಲಿ ಮಕ್ಕಳನ್ನ ನಾವು ದೇವರನ್ನಾಗಿ ಬೆಳೆಸಬೇಕು ಅನ್ನೋ ಸತ್ಯನೇ ಗೊತ್ತಿಲ್ಲ ನಮಗೆ. ಅದಕ್ಕೆ ಹೇಳ್ತಾರೆ, ಮನೆ ದೇವರು ಯಾವುದು ಅಂದ್ರೆ ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿರುವ ಮಕ್ಕಳೇ ನಿಮ್ಮ ಮನೆ ದೇವರು. ಯಾಕೆಂದ್ರೆ ಒಂದು ಮಗ ಒಂಥರ ಇರ್ತಾನೆ, ಇನ್ನೊಂದು ಮಗಳು ಒಂಥರ ಇರ್ತಾಳೆ. ಈಗ ಆ ಸತ್ಯ ತಿಳ್ಕೊಳ್ಳಿ. ಒಂದೇ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳು ಒಂದೊಂದು ರೀತಿ ಬೇರೆ ಬೇರೆ ಯಾಕಾದ್ರು, ಹೌದು, ಬೇರೆ ಬೇರೆ ತರ ರೀತಿಯಲ್ಲಿ ಯಾಕೆ ಹುಟ್ಟಿದ್ರು, ಅದಕ್ಕೆ ಉತ್ತರ ಇಲ್ಲ. ಅದಕ್ಕೆ ಉತ್ತರ ಇಲ್ಲ. ಮುಂದೆ ಹೆಂಗಾಗತ್ತೆ, ಫ್ಯೂಚರ್ ಹೇಳುವಂತಹ ಕಮಂಗಿಗಳು ನಾವು ಆಗ್ಬಿಟ್ಟಿದೀವಿ. ಮುಂದೆ ಏನಾಗತ್ತೆ, ಈಗ ಆಗಿರೋದನ್ನೇ ಹೇಳಿಲ್ಲ ನಾವು, ಮುಂದೆ ಏನಾಗತ್ತೆ ಅಂತ ಕೇಳಕ್ ಹೋಗ್ತೀವಿ. ಹಾಗಾಗಿ ಮನೆ ದೇವರು ಯಾವುದು? ನಮ್ಮ ಹೊಟ್ಟೆಯಲ್ಲಿ ಮನೆಯಲ್ಲಿ ಹುಟ್ಟಿರ್ತಕ್ಕಂಥ ಕುಟುಂಬದಲ್ಲಿ ಹುಟ್ಟುವ ಮಗುವೇ ಮನೆ ದೇವರು. ಆಮೇಲೆ ಎಲ್ಲಾ ದೇವರುಗಳು ಎಲ್ಲಿದ್ದಾರೆ? ಎಲ್ಲಾ ದೇವರುಗಳು ಎಲ್ಲಿದ್ದಾರೆ ಅಂದ್ರೆ ಏನ್ ಹೇಳ್ಬೋದಮ್ಮ? ನಮ್ಮ ಹೃದಯ ಭಾಗದಲ್ಲಿ. ನಮ್ಮ ಹೃದಯದಲ್ಲಿ ಎಲ್ಲಾ ದೇವರುಗಳು ನಮ್ಮ ಹೃದಯದಲ್ಲಿ ಇದ್ದಾರೆ. ನಾವು ಸೋಮವಾರಕ್ಕೊಂದ್ ದೇವರು, ಮಂಗಳವಾರಕ್ಕೊಂದ್ ದೇವರು. ನಾವು ಎಷ್ಟು ಹಿಂದೆ ಇದ್ದೀವಿ ಅಂತ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಾವು ಅಜ್ಞಾನಿಗಳು ಜ್ಞಾನಿಗಳು ಅಂತ ಹೇಳಕ್ಕೆ ನಮ್ಗೆ ಎಷ್ಟು ಯೋಗ್ಯತೆ ಇದೆ ಯೋಚನೆ ಮಾಡಿ. ಹೃದಯದಲ್ಲಿ ಭಗವಂತ. ಎಷ್ಟು ಜನ ದೇವ್ರು ಕೇಳ್ತಿರೋ ಅಷ್ಟು ಜನ ಇರೋದು ಹೃದಯದಲ್ಲಿ. ಹೃದಯ ಕೆಡಿಸ್ಕೊಂಡ್ರಿ ನೀವು ಕೆಟ್ರಿ. ಏನಮ್ಮ, ಇಲ್ಲಿ ಹೋಗ್ಬಿಟ್ಟು ತಡೆ ಹೊಡಿಸಿದ್ರೆ ನಿಮ್ಗೆ ಹೃದಯ ಸರಿ ಹೋಗುತ್ತಾ? ಪೂಜೆ ಮಾಡಿದ್ರೆ ಹೃದಯ ಸರಿ ಹೋಗುತ್ತಾ? ಇಲ್ವಲ್ಲ. ನಿಮ್ಗೂ ಗೊತ್ತಿಲ್ಲ, ಮಕ್ಳಿಗೂ ಗೊತ್ತಿಲ್ಲ. ಇನ್ನ ಎಲ್ಲ ದೇವತೆಗಳು ಎಲ್ಲಿದ್ದಾರೆ? ಎಲ್ಲ ದೇವತೆಗಳು ಎಲ್ಲಿದ್ದಾರೆ? ಎಲ್ಲಿರ್ಬೋದಮ್ಮ? ಇಲ್ಲ, ದೇವರನ್ನ ನಾವು ಮಾಡೋ ಕೆಲಸದಲ್ಲಿ ಅಂತ ಅದು ಇದೆಲ್ಲ ಪುಕ್ಕಟೆ ಮಾತು. ಫ್ರೀ ಆಗಿ ಮಾಡ್ಬೇಕಾದ್ರೆ ಸಂಬಳ ಇಸ್ಕೋಬಾರ್ದು. ಮಾಡ್ತೀರಾ? ಅಲ್ಲ, ಎಲ್ಲ ಹೇಳೋದು ಬರೀ ಸುಳ್ಳೆ. ನಾವು ಮಾಡೋ ಕೆಲಸದಲ್ಲಿ ಫ್ರೀ ಮಾಡಿ ಹಂಗಾರೆ ಯಾರು ಇಸ್ಕೊಬಿಡಿ ದುಡ್ಡನ್ನ. ಮಾಡ್ತೀರಾ? ಮತ್ತೆ ಯಾಕೆ ಸುಳ್ಳು ಸುಳ್ಳು ಹೇಳೋದು? ಮಾಡೋ ಕೆಲಸ ದೇವ್ರವನಂತೆ. ಫ್ರೀ ಮಾಡಿ ಹಂಗಾದ್ರೆ ಏನು ಇಸ್ಕೋಬಾರ್ದು. ಫ್ರೀ ಸರ್ವಿಸ್ ಮಾಡ್ತೀರಾ? ಮತ್ತೆ ಸಂಬಳ ಯಾವಾಗ ಬರುತ್ತೆ ಅಂತ ಯೋಚನೆ ಮಾಡ್ತೀರಾ? ಹೌದು. ದೇವರು ಕೆಲಸದಲ್ಲ ಅವನಂತೆ. ಎಲ್ಲ ಬರೀ ಹಿಂಗೆ ಬುಟಾಟಿಗೆ ಮಾತೇ ಆಡೋದು. ಇದೆಲ್ಲ ಬಿಡಿ. ಎಲ್ಲಾ ದೇವತೆಗಳು ವಾಸ ಮಾಡೋದು ನಮ್ಮ ಮನೆಯಲ್ಲಿ ಉರಿಯುತ್ತಿರುವ ದೀಪದಲ್ಲಿ. ಓಕೆ. ಎಲ್ಲಾ ದೇವತೆಗಳು, ನೀವು ಯಾವ ಯಾವ ದೇವರು, ಕುಲದೇವರು, ಆ ದೇವರು ಏನ್ ಹೇಳ್ತಿರೋ, ನಿಮ್ ಮನೆ ದೀಪ, ನಿಮ್ ವಂಶದ ಕತೆ ಹೇಳ್ತೀರಿ. ಎಷ್ಟು ಜನಗಳ ಮನೆಗಳಲ್ಲಿ ದೀಪ ಚೆನ್ನಾಗಿ ಉರಿಯುತ್ತೆ. ಜೊತೆಗೆ ನೀವು ಬೇಕಾದ್ರೆ ಹಬ್ಬಕ್ಕೆ ಒಂದು ರೇಷ್ಮೆ ಸೀರೆ ತಗೋತೀರಾ, ಒಂದು 25,000 ಕೊಟ್ಟಿ ಅಂತ ಇಟ್ಕೊಳ್ಳಿ ಅಲ್ವಾ? ಕಷ್ಟಪಟ್ಟು ಒಂದು ಚೆನ್ನಾಗಿರೋ ಸೀರೆ ಉಟ್ಕೊಳ್ಳೋಣ ಅಂತ. ಅದೇ ನಿಮ್ಮ ಮನೆಯಲ್ಲಿ ದೀಪಾವಳಿ ಕಂಬ ಎಷ್ಟಿಂಚ್ ಎತ್ತರ ಇರಬೇಕು, ದೀಪಾವಳಿ ಕಂಬಕ್ಕೆ ಯಾವ ಮಟ್ಟಕ್ಕೆ ದೀಪ ಉರಿಬೇಕು ಅಂತ ತಿಳ್ಕೊಂಡಿದ್ದೀರಾ? ರೇಷ್ಮೆ ಸೀರೆ ಆಮೇಲೆ ತಗೊಳ್ಳೋರಂತೆ. ಏನ್ ಸೀರೆ ತಗೊಂಡ್ರು ಒಳೋದಂತೂ ತಪ್ಪಲ್ಲ. ಯಾಕೆ ನಿಮ್ಮ ಮನೇಲಿ ಏನ್ ಸೀರೆ ತಗೊಂಡ್ರು ಒಳೋದಂತೂ ತಪ್ಪಲ್ಲ. ಯಾಕೆ ನಿಮ್ಮ ಮನೇಲಿ ದೀಪ ಯಾವ್ದಿರ್ಬೇಕು ಅಂತ ಗೊತ್ತಿಲ್ಲ. ಅದು ಯಾವ್ದೋ ಒಂದ್ ಕಡೆ ಉರ್ಕೊಂಡಿರ್ತದೆ, ಒಂದ್ ಕಡೆ ಸಾಡ್ರಿಂಗ್ ಮಾಡಿಸಿರ್ತಾರೆ, ಅದು ಯಾವ್ದೋ ಒಂದು ಸ್ಟೀಲ್ ಹಾಕಿರ್ತಾರೆ, ಒಂದ್ ಇಷ್ಟೇ ಎಣ್ಣೆ ಜಾಸ್ತಿ ಹಾಕ್ಬೇಕಲ್ಲ, ಒಂದು ಚಿಕ್ಕದು ಇಷ್ಟೇ ಇಟ್ಟಿರ್ತಾರೆ. ಅದು ನಿಮ್ಮ ಅಕೌಂಟ್ ಇಷ್ಟೇ ಇರ್ತದೆ. ನೀವು ದೊಡ್ಡ ಚೆಕ್ ಬುಕ್ ಇಸ್ಕೊತೀರಾ,
ಅಲ್ವೇನಮ್ಮ? ಹೌದು. ಅಂದ್ರೆ ಸ್ವಲ್ಪ ಹುಲ್ಲಾಕ್ಬಿಟ್ಟು ದೊಡ್ಡ ಬಕೆಟ್ ತಗೊಂಡು ಹಾಲು ಕರ್ದಂಗೆ ನಮ್ ಜನ ತುಂಬಾ ಬುದ್ಧಿವಂತರು. ಆ ಹುಲ್ಲಾಕೋದು ಇಷ್ಟೇ, ಬಕೆಟ್ ದೊಡ್ಡದು, ಅಂದ್ರೆ ಅದು ಹಾಲು ತುಂಬಾ ಕೊಡ್ಬೇಕು, ಹುಲ್ಲು ಮಾತ್ರ ಇವ್ರು ಇಷ್ಟೇ ಹಾಕೋದು. ಅಂದ್ರೆ ನಾವ್ ಎಷ್ಟು ಚೌಕಾಸಿ ಮಾಡ್ತೀವಿ ಪ್ರತಿಯೊಂದ್ರಲ್ಲಿ ಲೆಕ್ಕ ಹಾಕೊಳಮ್ಮ. ಹೆಂಗ್ರಿ ನೆಮ್ಮದಿ ಸಿಗತ್ತೆ ನಿಮ್ಗೆ? ಎಲ್ಲಾದ್ರಲ್ಲೂ ಟೋಪಿನೇ ಹಾಕೋದು, ದೇವ್ರಿಗೂ ಟೋಪಿ, ನಿಮ್ಗೆ ದೇವ್ರ ಟೋಪಿ ಹಾಕ್ತಿ ಬಿಡ್ತಾನ? ನಾವು ಮಾಡಿದ್ ನಮ್ಗೆ ಅಂತ ಅಷ್ಟೇ, ವೆರಿ ಸಿಂಪಲ್. ಈ ಕರ್ಮದ ಬುದ್ಧಿಯನ್ನ ಈ ತರ ಅವ್ಯವಹಾರ ತಕ್ಕಂತ ಅಜ್ಞಾನತ್ವದಲ್ಲಿರ್ತಕ್ಕಂಥದ್ದನ್ನೆಲ್ಲ ಕಳಿಯೋದಕ್ಕೆ ಸಂಕ್ರಾಂತಿ ಹಬ್ಬ ಬಂದಿರತಕ್ಕಂಥದ್ದು. ಕ್ರಾಂತಿ ಎಬ್ಬಿಸುತ್ತೆ, ವಂಶದಲ್ಲಿ ಕ್ರಾಂತಿ, ಕುಟುಂಬದಲ್ಲಿ ಕ್ರಾಂತಿ, ದೇಹದಲ್ಲಿ ಕ್ರಾಂತಿ, ದಾಂಪತ್ಯದಲ್ಲಿ ಕ್ರಾಂತಿ. ಯಾವಾಗ ಸೂರ್ಯನನ್ನ ಗಮನಿಸಿದಾಗ ಮಾತ್ರ. ನಾವು ಸೂರ್ಯನನ್ನ ಗಮನಿಸೋದು ನಮ್ಮ ಜೀವಮಾನದಲ್ಲೂ ಬಂದಿಲ್ಲ. ಯಾಕೆಂದ್ರೆ ನಿಮ್ಮ ಮನೆ ಸುತ್ತ ಸೂರ್ಯ ಇರಬೇಕು. ಆಗ ನೋಡಮ್ಮ ರಾತ್ರಿಗೆ ನಿಮ್ಗೆ ಒಳ್ಳೆ ನಿದ್ದೆ ಬರಕ್ಕೆ ಮನೆ ಸುತ್ತ ಜಾಗ ಇದ್ದಾಗ ತುಂಬಾ ಅದ್ಭುತವಾದ ನಿದ್ದೆ ಬರೋದಕ್ಕೆ ಒಂದು ಔಷಧಿ. ಎರಡನೇದು, ಮಕ್ಕಳು ಏನಕ್ಕಾಗಿ ಮದುವೆಗಳನ್ನ ಮಾಡ್ಕೊಳ್ಳೋ ಮಟ್ಟಕ್ಕೆ ಹೋಗ್ತಾರೆ ಅಂದ್ರೆ, ಒಂದು ಮನೆಯನ್ನ ಕಟ್ಟಿದಾಗ, ನಾವು ಮನೆ ಅಂತ ಕಟ್ತೀವಲ್ಲ, ಕಟ್ಟಿದಾಗ ಉತ್ತರ ದಿಕ್ಕಿನಲ್ಲೋ ಅಥವಾ ಪೂರ್ವ ದಿಕ್ಕಿನಲ್ಲೋ ಇನ್ನೊಂದು ಮನೆಯನ್ನ ನಿರ್ಮಾಣ ಮಾಡಕ್ಕೆ ಯಾರು ಪ್ರಾರಂಭ ಮಾಡ್ತಾರೆ, ಈ ಮನೆಯಲ್ಲಿರುವ ಹೆಣ್ಣು ಮಕ್ಕಳಾಗ್ಲಿ ಗಂಡು ಮಕ್ಕಳಾಗ್ಲಿ ದಾರಿ ತಪ್ಪುತ್ತಾರೆ. ಯಾರೋ ಮನೆ ಕಟ್ಟಿದ್ರೆ, ಬೇರೆಯವ್ರ ಮನೆ ಕಟ್ಟಿದ್ರೆ ಈ ಮನೆಯಲ್ಲಿರೋ ಮಕ್ಕಳು ಔಟ್ ಆಫ್ ಲೈನ್. ಏನ್ ಸ್ವಾಮಿ ಅಷ್ಟೊಂದು ಚೆನ್ನಾಗಿ ನನ್ನ ಮಾತು ಕೇಳ್ತೇನೆ ನನ್ನ ಮಗ ನನ್ನ ಮಗಳು, ಈಗ ಅದೇನೋ ಸ್ವಾಮಿ ಇದಕ್ಕಿದ್ದ ಮೇಲೆ ಬೀಳ್ತಾರೆ ಅಂದ್ರೆ, ನಿಮ್ ಮನೆ ಪಕ್ಕದಲ್ಲಿ ಮನೆ ಕಟ್ತಾವ್ರು ನೋಡಿ ಅಂತ ಈ ವಿಚಾರ ಹೇಳ್ಬೇಕಾದ್ರೆ ನಾನ್ ಮಾತ್ರ ಹೇಳ್ಬೋದು ಅಷ್ಟೇ. ಈ ಮಾತನ್ನ ಇನ್ಯಾರು ಹೇಳಕ್ಕಾಗಲ್ಲ. ಯಾರೋ ಮನೆ ಕಟ್ಟಿದ್ರೆ ನಾವೇನ್ ಮಾಡೋಣ ಸ್ವಾಮಿ? ಅದಕ್ಕೆ ನೀವು ಮನೆ ಕಟ್ಟಬೇಕಾದ್ರೆ ಹೇಗ್ ಕಟ್ಟಬೇಕು ಅಂತ ತಿಳ್ಕೊಂಡ್ರೆ ಪಕ್ಕದ ಮನೆ ಕಟ್ಕೊಂಡ್ರೆ ಏನೂ ಆಗಲ್ಲ. ನಾವು ಮನೆ ಕಟ್ಟುವ ಖುಷಿ ಕಟ್ಬಿಡ್ತೀವಿ, ಏನ್ ಮೈದಾನ ಇರ್ತದಲ್ಲ ಯಾನೇ ರಾಜ ಅಂತ ಕಟ್ಬಿಡ್ತಾರೆ. ಆಮೇಲೆ ಒಂದೊಂದಾಗ ಮನೆ ಶುರು ಆಗತ್ತೆ ಪ್ರಾಬ್ಲಮ್. ಮನೆನೂ ಮಾರಕ್ಕಾಗಲ್ಲ, ಸಾಲನೂ ತೀರಲ್ಲ, ಒಳಗೆ ನೆಮ್ಮದಿನೂ ಇರಲ್ಲ, ಮಕ್ಕಳು ದಾರಿ ತಪ್ತಾರೆ. ಇದೆಲ್ಲವೂ ಕೂಡ ನಮ್ಮ ಮನೆಯೇ ದಿಕ್ಕು ತಪ್ಪಿಸುವ ಒಂದು ಹುನ್ನಾರವಾಗಿರುತ್ತೆ. ನಾವು ಮಾಡಿರುವ ಅಜ್ಞಾನತ್ವದ ಮನೆ. ನೀವೇನ್ ಸಂದೇಶ ಮಾಡಿ ಯಾವ ಹಬ್ಬಕ್ಕೆ ಮಾಡಿದ್ರು, ಏನ್ ಹಬ್ಬ ಮಾಡಿದ್ರು ಏನು ವರ್ಕ್ ಆಗಲ್ಲ. ಅದಕ್ಕೋಸ್ಕರವಾಗಿ ಸಂಕ್ರಾಂತಿ ಹಬ್ಬದ ವಿಶೇಷವಾಗಿರ್ತಕ್ಕಂಥದ್ದು ಸೂರ್ಯನನ್ನ ಬಿಗಿಯಾಗಿ ಹಿಡಿಬೇಕು. ನಿಮ್ಮ ಮನೆಗೆ ಸೂರ್ಯ ಎಷ್ಟು ಮಟ್ಟಕ್ಕೆ ಬೆಳಕನ್ನ ಕಿರಣಗಳನ್ನ ಚೆಲ್ತಾ ಇದ್ದಾನೆ, ನೀವೆಷ್ಟು ಚೆನ್ನಾಗಿ ಬಳಸ್ಕೊತಾ ಇದ್ದೀರಾ, ನೀವೆಷ್ಟು ಚೆನ್ನಾಗಿ ಗುರ್ತಿಸ್ಕೊತಾ ಇದ್ದೀರಾ. ಅದ್ರ ವಿಷಯದಲ್ಲಿ ಇನ್ನೊಂದು ಮಾತು ಹೇಳ್ತೀನಿ. ಅಡಿಗೆ ಮನೆಯಲ್ಲಿ ಎಷ್ಟು ಶಾಖ ಇರಬೇಕು ಏನಮ್ಮ, ಬೆಡ್ರೂಮ್ ಅಲ್ಲಿ ಎಷ್ಟು ಶಾಖ ಇರಬೇಕು, ಹಾಲಲ್ಲಿ ಎಷ್ಟು ಶಾಖ ಇರಬೇಕು. ಯಾರಾದ್ರೂ ಸ್ವಲ್ಪ ತಿಳ್ಕೊಂಡು ಮನೆ ಕಟ್ತಾ ಇದ್ರೆ ಸ್ವಲ್ಪ ಯೋಚನೆ ಮಾಡೋಣ. ಇಲ್ಲ, ಚೆನ್ನಾಗಿದ್ರೆ ಸಾಕು. ಎಲ್ಲಿ ಚೆನ್ನಾಗಿರುತ್ತೆ? ನೋಡಕ್ ಚೆನ್ನಾಗಿರುತ್ತೆ ಅಷ್ಟೇ. ಹೊರಗಡೆಯಿಂದ ಒಳಗಡೆ ಹೋದ್ರೆ ಆ ಕತೆ ಹೇಳಕ್ ಅಸಾಧ್ಯ. ಯಾಕೆ ಅಂದ್ರೆ ನಾವು ಬೆಳಕನ್ನ, ಸೂರ್ಯನ ಕಿರಣದ ಶಕ್ತಿಯನ್ನ ನಮ್ಮ ಮನೆಯ ಒಳಗಡೆ ಎಷ್ಟು ಚೆನ್ನಾಗಿ ಇರಿಸ್ಕೋತೀವಿ, ಕಾಪಾಡ್ಕೋತೀವಿ, ಮತ್ತೆ ಮನೆಯ ಹೊರಗಡೆ ಎಷ್ಟು ಸೂರ್ಯನ ಕಿರಣಗಳನ್ನ ನಾವು ನಿಲ್ಸ್ಕೋತೀವಿ. ಈಗ ಪಕ್ಕದ ಮನೆಗೂ ಈ ಮನೆಗೂ ಅರ್ಧ ಅಡಿ ಜಾಗ ಇದ್ರೆ ಅದೇ ಪುಣ್ಯ. ಆ ಅರ್ಧ ಅಡಿ ಸೂರ್ಯ ಹೆಂಗ್ ಬರ್ತಾನಲ್ಲಿ? ಇಲ್ಲ. ಪಕ್ಕದ ಮನೆ ಜೋರ ಬೆಳ್ಳಿ ಕಟ್ಬಿಡುತ್ತಾನೆ, ಈಗ ಮನೆಗೆ ಬರೋ ಸೂರ್ಯನ ಅಲ್ಲೇ ಬ್ರೇಕ್ ಆಗತ್ತೆ. ಹೌದು. ಇದೆಲ್ಲ ಲೆಕ್ಕಾಚಾರ ಹಾಕೊಂಡು ಮನೆ ಕಟ್ಟಬೇಕೆ ಹೊರ್ತು ಬಿಡು ನಾನು ಚೆನ್ನಾಗಿರೋ ಮನೆ ಕಟ್ಬಿಟ್ಟಿದೀನಿ, ಕೊಟ್ಟದೆ ಸ್ವಾಮಿ ಭಾರಿ ಬೇಗ ಕಟ್ಬಿಟ್ಟೆ, ದುಡ್ಡು ಒದಗ್ತು ಸ್ವಾಮಿ, ಯಾಕೋ ಈಗ ನೋಡಿ ಈಗ ಮನೆ ಮಾರೋ ಮಟ್ಟಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾರೆ. ಹೌದು. ಅದಕ್ಕೋಸ್ಕರವಾಗಿ ಮಕ್ಕಳು ದಾರಿ ತಪ್ಪುವುದಕ್ಕೆ ಕಾರಣ ಬೇರೆಯವರ ಮನೆಯಿಂದ ನಿಮ್ಮ ಮಕ್ಕಳು ದಾರಿ ತಪ್ತಾರೆ ಅಂತ ನಿಮ್ಗೆ ಗೊತ್ತಿಲ್ಲ. ಪಕ್ಕದ ಮನೆಯಿಂದ ನಮ್ಮ ಮಗಳು ತಪ್ಪಾಗಿ ಹೋಗ್ತಾಳೆ ಅನ್ನೋದು ಗೊತ್ತಿಲ್ಲ. ಆ ಕಾರಣದಿಂದಾಗಿ ನಾವು ಮನೆ ಕಟ್ಟುವಂತಹ ಜಾಗ, ಹಾಕುವಂತ ಬೇಸ್ಮಟ್ಟ ಏನಿದೆ, ಅಡಿಪಾಯ ಏನಿದೆ, ಅದನ್ನ ತಿಳ್ಕೊಂಡು ನಾವು ನಿರ್ಮಾಣ ಮಾಡಿದಾಗ ಎಷ್ಟು ಮನೆಗಳಾರು ಕಟ್ಲಿ, ನಮ್ಮ ಮನೆಗೆ ದೋಷ ಆಗಲ್ಲ. ಆ ರೀತಿ ಸುತ್ತಾ ಇರುವ ಮನೆಯಿಂದ ನಮಗೆ ದೋಷ ಆಗತ್ತೆ ಅನ್ನೋ ಸತ್ಯ ನೀವು ತಿಳ್ಕೊಳ್ಳೇಬೇಕಾದ್ರೆ, ನೀವು ಮನೆ ಕಟ್ಟಬೇಕಾದ್ರೆ ನಿಮ್ಮ ಬೇಸ್ ಮಟ್ಟವನ್ನ ನೋಡಿ. ಕಾಣಿಸುತ್ತಾ? ಅಮ್ಮಮ್ಮ ಅಂದ್ರೆ ಏನು, ಒಂದ್ ಕಲ್ ಕಾಣಿಸ್ಬೋದು ಭೂಮಿಯಿಂದ ಮೇಲೆ, ಮುಳ್ಕೊಂಡ್ಬಿಟ್ಟಿರ್ತದೆ. ಮನೆ ಕಟ್ಟುವಾಲೆ ಮುಳ್ಕೊಂಡ್ಬಿಟ್ಟಿರ್ತದೆ. ಅದು ಇನ್ನು ಮುಳುಗದೆ ಯಾಕೆ ಅಂದ್ರೆ ಪಕ್ಕದನ್ ಕಟ್ಟನ್ 3 ಕಲ್ ಜಾಸ್ತಿ ಮಾಡ್ತಾನೆ, ಅವ್ನು ಸ್ವಲ್ಪ ಟೆಕ್ನಿಕ್ ಕಟ್ತಾನೆ ಮನೆನ, ಅಲ್ವಾ? ಆಗ 3 ಕಲ್ ಹೈಟ್ ಹೋದಾಗ ಇದು 1 ಕಲ್ ಕೆಳಗಡೆ ಇಳೀತು, ಮುಗೀತು ಮನೆ ಕತೆ. ಅಂದ್ರೆ ನಾವು ಮನೆಯಲ್ಲಿ ಜೀವ ಕೊಡ್ತಕ್ಕಂತಹ ಈ ಜೀವಿಗಳು, ಜೀವ ಇರ್ತಕ್ಕಂಥ ಈ ಜೀವಿಗಳು ಎಲ್ಲ ಸೇರಿ, ಬೆಕ್ಕು, ನಾಯಿ, ನಾವು ಎಲ್ಲ ಸೇರಿ ಜೀವಿ. ಈ ಸತ್ಯ ಇರೋದು ಎಲ್ಲಿ ಅಂದ್ರೆ ನಿಮ್ಮ ಮನೆಯ ಬೇಸ್ ಮಟ್ಟವನ್ನ ಗುರುತಿಸ್ತಕ್ಕಂಥ ಸತ್ಯವನ್ನ ತಿಳ್ಕೊಂಡಾಗ.
5 ಅಡಿ 5 ಸಂಖ್ಯೆಯನ್ನ ಗುರುಗ್ರಹಕ್ಕೆ ಹೋಲಿಕೆ ಮಾಡ್ತಾರೆ. 5 ಸಂಖ್ಯೆಯನ್ನ ಗುರುವಿಗೆ ಹೋಲಿಕೆ ಮಾಡ್ತಾರೆ ಅಲ್ವಾ? ಈ 5 ಅಡಿ ಜಾಗವನ್ನ ಮನೆ ಸುತ್ತ ಬಿಟ್ಟಿದ್ರೆ ನೀವೇ ಅದೃಷ್ಟವಂತರು, ಕೋಟಿವಂತರು, ಪುಣ್ಯವಂತರು. 5 ಅಡಿ ಜಾಗ, 5 ಅಡಿ ಸುತ್ತಾನೂ ಇರಬೇಕು. ಈ ಸ್ವಾಮಿ ಇಲ್ಲಿ 1.5 ಐತೆ, ಪಕ್ಕದ ಮನೆ ಸೇರಿಸ್ಬಿಟ್ಟಿದ್ದ, ಇಲ್ಲಿ 3 ಅಡಿ ಐತೆ, ಗೊತ್ತಿದ್ದೆ ಕಟ್ಬಿಟ್ಟೆ, ಅದೆಲ್ಲ ನಡೆಯಲ್ಲ. ಮ್ಯಾಥಮೆಟಿಕ್ಸ್, ಮನೆಯ ಗಣಿತ ಚೆನ್ನಾಗಿರ್ಬೇಕು, ನಿಮ್ಮ ಗಣಿತ ವರ್ಕ್ ಆಗತ್ತೆ. ಮನೆಯ ಗಣಿತ ತಪ್ಪಿದರೆ ನಿಮ್ಮ ಗಣಿತ ತಪ್ಪು. ಯಾಕೆ ಅಂದ್ರೆ ಸ್ವಾಮಿ ಎಷ್ಟು ಬಂದ್ರು ಖರ್ಚಾಗತ್ತೆ, ದುಡ್ಡು ಉಳಿಯಲ್ಲ. ಶಾಸ್ತ್ರ ಕೇಳಕ್ ಹೋಗ್ತಾರೆ, ದುಡ್ಡು ಎಷ್ಟು ಬಂದ್ರು ಉಳಿಯಲ್ಲ, ನಿಮ್ಮ ಮನೆ ಗಣಿತ ಕೆಟ್ಟಿದೆ ಅಂತ ಶಾಸ್ತ್ರದವ್ರು ಗೊತ್ತಿಲ್ಲ. ನಿಮಗೆ ಹೇಳ್ತಾರೆ ಒಂದು ಪೂಜೆ ಮಾಡಿಸಿ ಸರಿ ಹೋಯ್ತದೆ ಅಂತ ಹೇಳಿ ಬೂದುಗುಂಬಳಕಾಯಿ ತಂದು ನಿಮ್ಗೂ ಸೇರಿಸಿ ಇಳಿ ಹೊಡಿತಾರೆ. ಆಯ್ತು ಕತೆ. ನೆಕ್ಸ್ಟ್ ಏನು, ಸಾಲ ಮಾಡದೆ ಪೂಜೆ ಮಾಡಿಸ್ತೇವೆ, ಫಿನಿಶ್. ಮನೆ ಹಂಗೆ ಇದೆ, ನೀನು ಹಂಗೆ ಇದೆಯಾ. ಹಿಂಗೇ ಜೀವನವೆಲ್ಲ ಕಳೆದಿದ್ದೀರಿ ಹೊರ್ತು ಈ ಕರ್ಮಗಳೆಲ್ಲ ನೀವೇನೇನು ಪೂಜೆಗಳು ಮಾಡ್ತಿರೋ ಅರ್ಥವಿಲ್ಲದ್ದು, ಆಧಾರವಿಲ್ಲದ್ದು ಪೂಜೆಗಳನ್ನ ಮಾಡೋದ್ರಿಂದನೂ ನಿಮಗೆ ಶಾಪಕ್ಕೆ ಗುರಿಯಾಗ್ತಾರೆ. ನಿಮ್ಮ ಮಕ್ಕಳು ಅದೇ ರೀತಿ ಹುಟ್ಟುತ್ತಾರೆ. ಯಾಕೆ ಅಂತಂದ್ರೆ ದಾಸಯ್ಯನ ಕರೆಸಿ ಪೂಜೆ ಮಾಡ್ತಕ್ಕಂಥದ್ದನ್ನ ಕೆಲವು ಸಂಪ್ರದಾಯಗಳು ಇಟ್ಕೊಂಡಿದ್ದಾರೆ. ಹೌದು. ಆ ದಾಸಯ್ಯನ ಕರೆಸಿ ಪೂಜೆ ಮಾಡಿಸೋದು ಏನು ಅಂದ್ರೆ ಆ ಕಡೆ ದೇವ್ರಿಗೂ ಪೂಜೆ ಮಾಡ್ತಾರೆ, ಸತ್ತವ್ರಿಗೂ ಪೂಜೆ ಮಾಡ್ತಾರೆ. ಇಂಥ ಪುಣ್ಯಾತ್ಮರೇ ಪುಷ್ಯ ನಕ್ಷತ್ರ ಕರೆ ಮಾಡಿದ್ರಲ್ಲ ಇವತ್ತು, ಆ ಪುಷ್ಯ ನಕ್ಷತ್ರದ ಮಕ್ಕಳು ಏನಕ್ಕೆ ಕೊಡ್ತಾರೆ ಅಂದ್ರೆ ದೇವ್ರಿಗೂ ಪೂಜೆ, ಸತ್ತವ್ರಿಗೂ ಪೂಜೆ, ಎರಡು ಏಕಕಾಲದಲ್ಲೇ ಮಾಡೋದು. ಯಾಕೆ ನಮ್ಮಪ್ಪ ಅದೇ ಮಾಡ್ದ ಸ್ವಾಮಿ. ಹಾಗಾಗಿ ನೀವು ಮಾಡ್ತಕ್ಕಂತಹ ಪ್ರತಿ ವಿಚಾರಗಳಲ್ಲೂ ಕೂಡ ನಾಳೆ ಮಕ್ಕಳಿಗೆ ಹೊಸ ಬಟ್ಟೆ ತರಿಸಿ ಎಳ್ಳನ್ನು ಹಂಚಿದ್ರೆ ಅದು ಯಾವಾಗ ಸಾಯಂಕಾಲ 5 ಗಂಟೆ ಒಳಗಡೆ ಎಳ್ಳನ್ನು ಹಂಚಿದ್ರೆ ಓಕೆ. ಈಗ 6:30 7 ಗಂಟೆ ಮೇಲೆ ಮನೆಯಿಂದ ಮನೆಗೆ ಹೋಗ್ತಾರೆ, ಅದ್ರ ವಿಚಾರ ಹೇಳೋದು ಬೇಡ, ಪಾಪ ತಪ್ಪಾಗೋಗುತ್ತೆ. ಮಾಡಿ ಏನ್ ಮಾಡ್ತೀರಾ ಮಾಡಿ, 5 ಗಂಟೆ ಒಳಗಡೆ ಸೂರ್ಯ ಮುಳುಗೋದ್ರೊಳಗಡೆ. ಯಾಕೆಂದ್ರೆ ಶನೇಶ್ವರ ಎಳ್ಳು, ಅದಕ್ಕೋಸ್ಕರವಾಗಿ ಕತ್ತಲೆ ಆದ ಮೇಲೆ ಇನ್ನೊಂದು ಮನೆಗೆ ಕಾಲು ಹಾಕಬಾರದು, ಇನ್ನೊಬ್ರು ನಿಮ್ಮ ಮನೆಗೆ ಬರಬಾರದು. ಹಂಗಂತ ನೀವು ಬರಕ್ ಆಯ್ತದ, ಕಾಲದಿಂದ ಬಂದ್ಬಿಟ್ಟದೆ ಸ್ವಾಮಿ ಬಾಗ್ಲಾಕ ಆಯ್ತದ ಅಂತಾರೆ. ಹೌದಲ್ಲ? ಎಷ್ಟು ಗಂಟೆಗೆ ದಾನ ಮಾಡಬೇಕು? ಇಲ್ಲ. ಆದ್ರೆ ಅದೇ ರೀತಿ ಮನೆಯಲ್ಲಿ ಸ್ನಾನ ಮಾಡ್ಬೇಕಾ? ಗೊತ್ತಿಲ್ಲ. ನದಿಯಲ್ಲೇ ಮಾಡ್ಬೇಕು, ನದಿ ಕೆಟ್ಟೋಗಿದೆ. ಮನೆಯಲ್ಲಿ ಮಾಡ್ಬೇಕು, ಸೌದೆ ಒಲೆ ಇಲ್ಲ. ಮತ್ತೆ ನೀವು ಎಲ್ಲಿಂದ ಹೊರಗೆ ಬರ್ತೀರಾ? ಮನೇಲಿ ಮಾಡಕ್ಕೆ ಸೌದೆ ಇರಬೇಕು, ಸೌದೆ ಒಲೆ ಇಲ್ಲ ಅಂದ್ರೆ ಕಂಟುಗಳ ನಿವಾರಣೆ ಆಗಲ್ಲ. ಈಗ ಏನಿದ್ರು ಗೀಸರ್ ಹೀಟರ್ ಅಷ್ಟೇ, ಮುಗಿದಾಯ್ತು ಜೀವನ ಎಲ್ಲ ಬರೀ ಅದೇ. ಅಂದ್ರೆ ನಾವು ಯಾವ ಮಟ್ಟಕ್ಕೆ ಬಂದ ಮೇಲೆ ನಮ್ಗೆ ಒಳ್ಳೇದು ಶುಭ ಒಂದೇ ಮದುವೆ ಆಗಿ ಎಲ್ಲಿ ಉಳಿಯತ್ತೆ? ಎಲ್ಲರೂ ಮದುವೆಗಳೇ ಮಾಡ್ಕೋಬೇಕು. ಅಪ್ಪನಿಗಷ್ಟು, ಮಗನಿಗಿಷ್ಟು, ಮೊಮ್ಮಗನಿಗಿಷ್ಟು. ಈ ಜೀವನ ಬೇಕಾ? ಹಾಗಿದ್ಮೇಲೆ ನಾವು ಸಂದೇಶ ಹೇಳಬೇಕಾ ಅಂತ ಪ್ರತಿಯೊಬ್ರು ಅರ್ಥ ಮಾಡ್ಕೊಳ್ಳಿ. ಅದಕ್ಕೋಸ್ಕರವಾಗಿ ಈ ಸಂಕ್ರಾಂತಿ ಅಂತಕ್ಕಂಥದ್ದು ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥ ಒಳ್ಳೆ ಕ್ರಾಂತಿಯನ್ನ ಮಾಡ್ಕೋಬೇಕು ಅಂತಕ್ಕಂಥದ್ದು ಹಿರಿಯರಿಂದ ಮಾತ್ರ ಸಾಧ್ಯ. ಅದಕ್ಕೋಸ್ಕರವಾಗಿ ಶ್ರೀ ಕ್ಷೇತ್ರಕ್ಕೆ ಹೋಗ್ತಕ್ಕಂಥದ್ದು ನಾಳೆನೆ ಹೋಗ್ಲಿಕ್ಕೆ ಆಗಲ್ಲ. ಸಮಯ ಬಂದಾಗ ಹೇಳ್ಕೊಡ್ತೀನಿ ನಾನು. ಒಂದಂತೂ ತಿಳ್ಕೋಬೇಕು ನೀವು, ನಾಳೆ ಮಾಡ್ತಕ್ಕಂಥದ್ದು 5 ಗಂಟೆ ಒಳಗಡೆ ಮಕ್ಕಳನ್ನ ಮನೆ ಹೊರಗೆ ಕಳಿಸಿ. ಬೇರೆಯವರು ಬರ್ತಕ್ಕಂಥದ್ದನ್ನ ನೀವು ಬೇಡ ಅಂತ ಹೇಳಕ್ ಆಗಲ್ಲ, ಅವ್ರು ಬಂದ್ಬಿಡ್ತಾರೆ. ಯಾಕೆಂದ್ರೆ ಅಭ್ಯಾಸ. ನೀವು 5 ಗಂಟೆ ಒಳಗಡೆ ಮುಗಿಸಿ ಮಕ್ಕಳನ್ನ ಹೊಸ ಬಟ್ಟೆ ಹಾಕ್ಸೋದು ತಪ್ಪು ಅಂತ ಪ್ರಶ್ನೆ ಅಲ್ಲ. ಆದ್ರೆ ಮುಖ್ಯ ತಿಳ್ಕೊಳ್ಳಿ, ಇದು ಹಬ್ಬ ಅಲ್ಲ. ನಮ್ಮ ಕರ್ಮವನ್ನ, ನಮ್ಮ ದೋಷಗಳನ್ನ, ನಮ್ಮ ಸಮಸ್ಯೆಗಳನ್ನ, ಕುಟುಂಬದಲ್ಲಿ ಬಂದಿರತಕ್ಕಂಥ ಆಗು ಹೋಗುಗಳನ್ನೆಲ್ಲ ನಿವಾರಣೆ ಮಾಡ್ತಕ್ಕಂಥ ಹಬ್ಬನೇ ಸಂಕ್ರಾಂತಿನೇ ಹೊರತು ಅದಕ್ಕೆ ಸೂರ್ಯನನ್ನ ಬಳಸ್ಕೊಳ್ತಕ್ಕಂಥ ಒಂದು ಜ್ಞಾನ ನಿಮಗೆ ಬರಬೇಕು ಅಂತಕ್ಕಂಥ ಆ ಬುದ್ಧಿ ಸಮೃದ್ಧಿಯಾಗಿರ್ಲಿ ಅಂತ ಹೇಳ್ತಾ ವಿಚಾರವನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ಕಾರ್ಯಕ್ರಮ